महापुराण की जगद्गुरु श्रील प्रभुपाद की ओम नमो भगवते वासुदेवाय। 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 नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेष्व भद्रेषु नित्यं भागवत सेवया भगवते उत्तमश्लोके भक्तिर्भवति नैष्ठिकी। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। हरे कृष्ण। ಎಲ್ರಿಗೂ ಭಾನುವಾರ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಕೃಷ್ಣ. ಈ ದಿನ ನಾವು ಮೊದಲನೇ ಸ್ಕಂದದ 17ನೇ ಅಧ್ಯಾಯದ ಹೆಸರು ಕಲಿಯುಗ ಅಥವಾ ಕಲಿಪುರುಷನಿಗೆ ದಂಡನೆ ಮತ್ತು ಬಹುಮಾನ. ಅದರಲ್ಲಿ 41ನೇ ಶ್ಲೋಕವನ್ನು ಇವತ್ತು ನಾವು ಚರ್ಚೆ ಮಾಡ್ತೀವಿ. ಬೋರ್ಡಲ್ಲೂ ಕೂಡ ಇದೆ, ಅದನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು. ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು. ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು. ಮಾತಾಡಿ ಸಲ ಹೇಳ್ತೀರಾ? ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು. ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು. ಅಥೈತಾನಿ ನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರು. ಶಬ್ದಾರ್ಥ ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯ. ಅಥ ಆದ್ದರಿಂದ ಏತಾನಿ ಈ ಎಲ್ಲವನ್ನು
ಈ ಎಲ್ಲವನ್ನು ನ ಸೇವೇತ ನ ಸೇವೇತ ಸಂಪರ್ಕಿಸಬಾರದು. ಸಂಪರ್ಕಿಸಬಾರದು. ಬುಭೂಷು ಬುಭೂಷು ಉತ್ತಮ ಜೀವನವನ್ನು ಬಯಸುವ ಉತ್ತಮ ಜೀವನವನ್ನು ಬಯಸುವ ಪುರುಷ ಪುರುಷ ವ್ಯಕ್ತಿಯು ವ್ಯಕ್ತಿಯು ಕ್ವಚಿತ್ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸಂದರ್ಭದಲ್ಲೂ ವಿಶೇಷತಃ ವಿಶೇಷವಾಗಿ ಧರ್ಮಶೀಲ ಧರ್ಮಶೀಲ ಮುಕ್ತಿಯ ಮುಕ್ತಿಯ ಉನ್ನತಿಯ ಮಾರ್ಗದಲ್ಲಿರುವವ ಉನ್ನತಿಯ ಮಾರ್ಗದಲ್ಲಿರುವ ರಾಜ ರಾಜ ದೊರೆಯು ದೊರೆಯು ಲೋಕಪತಿ ಲೋಕಪತಿ ಸಾರ್ವಜನಿಕ ನಾಯಕನಾದ ಸಾರ್ವಜನಿಕ ನಾಯಕನಾದ ಗುರುಹು ಗುರುವು ಬ್ರಾಹ್ಮಣರು ಮತ್ತು ಸನ್ಯಾಸಿಗಳು. ಬ್ರಾಹ್ಮಣರು ಸನ್ಯಾಸಿಗಳು. ಅನುವಾದ. ಆದುದರಿಂದ ಪ್ರಗತಿಪರವಾಗಿ ಕಲ್ಯಾಣವನ್ನು ಬಯಸುವ ಯಾರೇ ಆದರೂ ಮುಖ್ಯವಾಗಿ ರಾಜರು, ಜನನಾಯಕರು, ಸನ್ಯಾಸಿಗಳು, ಧರ್ಮಶೀಲರು ಮೇಲೆ ಹೇಳಿದ 4 ಬಗೆಯ ಅಧರ್ಮ ತತ್ವಗಳ ಸಂಪರ್ಕಕ್ಕೆ ಎಂದಿಗೂ ಬರಬಾರದು. ಭಾವಾರ್ಥ: ಬ್ರಾಹ್ಮಣರು ಇತರ ಎಲ್ಲ ವರ್ಣದವರಿಗೂ ಧರ್ಮ ಬೋಧಕರು, ಸನ್ಯಾಸಿಗಳು ಸಮಾಜದ ಎಲ್ಲ ವರ್ಣದವರಿಗೆ ಮತ್ತು ಆಶ್ರಮದವರಿಗೆ ಗುರುಗಳು. ಹಾಗೆಯೇ ರಾಜರು ಮತ್ತು ಜನನಾಯಕರು ಜನರ ಭೌತಿಕ ಸುಸ್ಥಿತಿಗೆ ಹೊಣೆಗಾರರು. ಪ್ರಗತಿಪರರಾದ ಧಾರ್ಮಿಕರು ಮತ್ತು ಹೊಣೆಗಾರರು ಅಥವಾ ತಮ್ಮ ಅಮೂಲ್ಯ ಮಾನವ ಜೀವನವನ್ನು ಕೆಡಿಸಲು ಬಯಸಿದವರು ಎಲ್ಲ ಅಧರ್ಮ ವರ್ತನೆಗಳಿಂದ ದೂರವಾಗಿರಬೇಕು. ಮುಖ್ಯವಾಗಿ ನಿಷಿದ್ಧವಾದ ಸ್ತ್ರೀ ಸಂಘದಿಂದ ದೂರವಿರಬೇಕು. ಬ್ರಾಹ್ಮಣನು ಸತ್ಯವಂತನಾಗಿ ಇರದಿದ್ದರೆ ತಾನು ಬ್ರಾಹ್ಮಣನೆಂದು ಹೇಳಿಕೊಳ್ಳುವ ಅವನ ಎಲ್ಲ ಅರ್ಹತೆಗಳು ಇಲ್ಲವಾಗುತ್ತವೆ. ಸನ್ಯಾಸಿಯು ನಿಷಿದ್ಧವಾದ ಸ್ತ್ರೀ ಸಂಘದಲ್ಲಿದ್ದರೆ ಅವನ ಸನ್ಯಾಸದ ಅಧಿಕಾರಗಳೆಲ್ಲವೂ ಕೂಡಲೇ ಸುಳ್ಳಾಗುತ್ತವೆ. ಹಾಗೆಯೇ ರಾಜನು ಮತ್ತು ಜನನಾಯಕನು ಅನವಶ್ಯವಾಗಿ ಗರ್ವಿಯಾಗಿದ್ದರೆ ಅಥವಾ ಮದ್ಯಪಾನ, ಧೂಮಪಾನಗಳ ಅಭ್ಯಾಸಿಯಾಗಿದ್ದರೆ ಅಂತಹವರು ಕಲ್ಯಾಣಕರವಾದ ಚಟುವಟಿಕೆಗಳನ್ನು ನಡೆಸಲು ನಿಜವಾಗಿಯೂ ಸಂಪೂರ್ಣ ಅನರ್ಹರಾಗುತ್ತಾರೆ. ಎಲ್ಲ ಧರ್ಮಗಳ ಮೂಲ ತತ್ವವೆಂದರೆ ಸತ್ಯನಿಷ್ಠೆ. ಮಾನವ ಸಮಾಜದ 4 ನಾಯಕರಾದ ಸನ್ಯಾಸಿ, ಬ್ರಾಹ್ಮಣ, ರಾಜ ಮತ್ತು ಜನನಾಯಕ ಇವರನ್ನು ಅವರ ನಡತೆ ಮತ್ತು ಅರ್ಹತೆಗಳಿಂದ ಕಠೋರ ಪರೀಕ್ಷೆಗೆ ಒಳಪಡಿಸಬೇಕು. ಒಬ್ಬನನ್ನು ಸಮಾಜದ ಆಧ್ಯಾತ್ಮಿಕ ಗುರುವೆಂದು ಅಥವಾ ಭೌತಿಕ ಯಜಮಾನನೆಂದು ಸ್ವೀಕಾರ ಮಾಡುವ ಮೊದಲು ಮೇಲೆ ಹೇಳಿದ ಶೀಲ ತತ್ವಗಳಿಂದ ಅವನನ್ನು ಪರೀಕ್ಷಿಸಬೇಕು. ಅಂತಹ ಜನನಾಯಕರು ಶೈಕ್ಷಣಿಕ ಅರ್ಹತೆಗಳಲ್ಲಿ ಕೆಳಮಟ್ಟದವರಾಗಿರಬಹುದು, ಆದರೆ ಅವರು ಪ್ರಾಥಮಿಕವಾಗಿ ಜೂಜು, ಮದ್ಯಪಾನ, ವ್ಯಭಿಚಾರ, ಪ್ರಾಣಿವಧೆ ಎಂಬ 4 ಅನರ್ಹತೆಗಳ ಮಾಲಿನ್ಯದಿಂದ ಮುಕ್ತರಾಗಿದ್ದಾರೆ. 42 ಕೂಡ ಚರ್ಚೆ ಮಾಡಲಿಕ್ಕೆ ಹೇಳಿದ್ರು. ಶ್ಲೋಕ ಮತ್ತು ಅನುವಾದವನ್ನು ನೋಡೋಣ. ವೃಷಸ್ಯ ನಷ್ಟಾಂ ಸ್ತ್ರೀನ್ ಪಾದಾನ್ ತಪಃ ಶೌಚಂ ದಯಾಮಿತಿ ಪ್ರತಿಸಂದಧ ಆಶ್ವಾಸ್ಯ ಮಹೀಂ ಚ ಸಮವರ್ಧಯತ್. ಅನುವಾದ: ಅನಂತರ ಪರೀಕ್ಷಿತ ಮಹಾರಾಜನು ಧರ್ಮಪುರುಷನಾದ ವೃಷಭನ ನಷ್ಟವಾಗಿದ್ದ 3 ಪಾದಗಳನ್ನು ಪುನಃ ಸ್ಥಾಪನೆ ಮಾಡಿದನು ಮತ್ತು ಪ್ರೋತ್ಸಾಹಕರವಾದ ಕಾರ್ಯಗಳಿಂದ ಭೂಮಾತೆಯ ಸ್ಥಿತಿಯನ್ನು ಸಾಕಷ್ಟು ಸುಧಾರಿಸಿದನು. ಭಾವಾರ್ಥ ಪ್ರಭುಪಾದದ್ದು: ಕಲಿಪುರುಷನಿಗೆ ನೆಲೆಸಲು ನಿಶ್ಚಿತ ಸ್ಥಾನಗಳನ್ನು ಗೊತ್ತುಪಡಿಸುವ ಮೂಲಕ ಪರೀಕ್ಷಿತನು ವಾಸ್ತವವಾಗಿ ಕಲಿಯನ್ನು ವಂಚಿಸಿದನು. ಕಲಿಯ ಎತ್ತಿನ ರೂಪದ ಧರ್ಮದ ಮತ್ತು ಭೂಮಿ ರೂಪದ ಹಸುವಿನ ಸಮ್ಮುಖದಲ್ಲಿ ಅವನು ತನ್ನ ಸಾಮ್ರಾಜ್ಯದ ಸಾಮಾನ್ಯ ಸ್ಥಿತಿಯನ್ನು ವಾಸ್ತವಿಕವಾಗಿ ಅಂದಾಜು ಮಾಡುವಲ್ಲವನಾಗಿದ್ದಾನೆ. ಆದ್ದರಿಂದ ಕೂಡಲೇ ಅವನು ಎತ್ತಿನ 3 ಕಾಲುಗಳಿರುವ ತಪಸ್ಸು, ಶುಚಿತ್ವ, ದಯೆಗಳನ್ನು ಪುನಃ ಸ್ಥಾಪಿಸಲು ಸೂಕ್ತ ಕಾರ್ಯವನ್ನು ಕೈಗೊಂಡನು. ಲೋಕದ ಜನತೆಯ ಸಾಮಾನ್ಯ ಹಿತಕ್ಕಾಗಿ ಮತ್ತು ಸ್ಥಿರತೆಗಾಗಿ ಚಿನ್ನದ ಸಂಚಯವನ್ನು ಬಳಸಬಹುದೆಂಬುದನ್ನು ಕಂಡುಕೊಂಡನು. ಚಿನ್ನವು ನಿಜಕ್ಕೂ ಅಸತ್ಯ, ಮಾದಕತೆ, ವ್ಯಭಿಚಾರ, ದ್ವೇಷ, ಹಿಂಸೆಗಳ ಉತ್ಪಾದಕವಾಗಿದೆ. ಆದರೆ ಯೋಗ್ಯರಾದ ರಾಜ, ಜನನಾಯಕ, ಬ್ರಾಹ್ಮಣ, ಸನ್ಯಾಸಿ ಇಂತಹವರ ಮಾರ್ಗದರ್ಶನದಿಂದ ಅದೇ ಚಿನ್ನವನ್ನು ಧರ್ಮಪುರುಷನ ಕಳೆದು ಹೋದ ಕಾಲುಗಳನ್ನು ಮರಳಿ ಪಡೆಯಲು ಸಕ್ರಮವಾಗಿ ಉಪಯೋಗಿಸಿಕೊಳ್ಳಬಹುದು. ಆದ್ದರಿಂದಲೇ ಪರೀಕ್ಷಿತ ಮಹಾರಾಜನು ತನ್ನ ಪಿತಾಮಹನಾದ ಅರ್ಜುನನಂತೆ ನ್ಯಾಯ ವಿರುದ್ಧವಾದ ಮತ್ತು ಕಲಿಯ ಪ್ರವೃತ್ತಿಗೆ ಆಸ್ಪದ ಮಾಡುವ ಚಿನ್ನವನ್ನು ಸಂಗ್ರಹಿಸಿ ಅದನ್ನು ಶ್ರೀಮದ್ ಭಾಗವತದ ಬೋಧನೆಯಂತೆ ಸಂಕೀರ್ತನ ಯಜ್ಞಕ್ಕಾಗಿ ಉಪಯೋಗಿಸಿದರು. ನಾವು ಹಿಂದೆ ಸೂಚಿಸಿದಂತೆ ಒಬ್ಬನ ಸಂಚಿತ ಐಶ್ವರ್ಯವನ್ನು ವಿತರಣೆಗಾಗಿ 3 ಭಾಗ ಮಾಡಬಹುದು. ಇಲ್ಲಿ ಗಮನ ಇಟ್ಟು ಕೇಳಿ, ಪ್ರಭುಪಾದ ತುಂಬಾ ಚೆನ್ನಾಗಿ ಹೇಳ್ತಾರೆ ಹೇಗೆ ನಮ್ಮ ಸಂಪತ್ತನ್ನು ನಾವು ಉಪಯೋಗಿಸಬೇಕು ಅಂತ. ಭಗವಂತನ ಸೇವೆಗಾಗಿ ಅರ್ಧ ಭಾಗವನ್ನು, ಕುಟುಂಬದ ಸದಸ್ಯರಿಗಾಗಿ ಕಾಲು ಭಾಗವನ್ನು, ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಉಳಿದ ಕಾಲು ಭಾಗವನ್ನು ತೆಗೆದಿರಿಸಬೇಕು.
ಭಗವತ್ ಸೇವೆಗಾಗಿ ಅಥವಾ ಸಂಕೀರ್ತನ ಯಜ್ಞದ ಮೂಲಕ ಸಮಾಜದಲ್ಲಿ ಆಧ್ಯಾತ್ಮ ಜ್ಞಾನದ ಪ್ರಸಾರಕ್ಕಾಗಿ ಆದಾಯದ ಅರ್ಧದಷ್ಟು ಹಣವನ್ನು ವೆಚ್ಚ ಮಾಡುವುದೆಂದರೆ ಮಾನವ ದಯೆಯ ಪರಮಾವಧಿ ಪ್ರದರ್ಶನವೇ ಆಗುತ್ತದೆ. ಲೋಕದ ಜನರು ಸಾಮಾನ್ಯವಾಗಿ ಆಧ್ಯಾತ್ಮ ಜ್ಞಾನದಲ್ಲಿ, ಮುಖ್ಯವಾಗಿ ಭಗವಂತನನ್ನು ಭಕ್ತಿಯಿಂದ ಸೇವೆ ಮಾಡುವ ವಿಷಯದಲ್ಲಿ ಕತ್ತಲೆಯಲ್ಲೇ ಇರುತ್ತಾರೆ. ಆದ್ದರಿಂದ ಭಕ್ತಿಯುಕ್ತವಾಗಿ ಸೇವೆಯ ದಿವ್ಯ ಜ್ಞಾನವನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡುವುದು ಈ ಲೋಕದಲ್ಲಿ ಓರ್ವ ವ್ಯಕ್ತಿ ತೋರಿಸತಕ್ಕ ಬಲು ದೊಡ್ಡ ದಯೆಯಾಗಿದೆ. ಪ್ರತಿಯೊಬ್ಬನು ಭಗವತ್ ಸೇವೆಗಾಗಿ ತಾನು ಸಂಗ್ರಹಿಸಿರುವ ಚಿನ್ನದ ಅರ್ಧ ಭಾಗವನ್ನು ತ್ಯಾಗ ಮಾಡಲು ಕಲಿತುಕೊಂಡರೆ ನಿಸ್ಸಂದೇಹವಾಗಿ ತಪಶ್ಚರ್ಯೆ, ಶೌಚ, ದಯೆ ಎಂಬ ಗುಣಗಳು ತಾವಾಗಿಯೇ ಉಂಟಾಗುವವು. ಇದರಿಂದ ಧರ್ಮ ಪುರುಷನ ಕಳೆದುಕೊಂಡ ಪಾದಗಳು ತಾನಾಗಿಯೇ ನೆಲೆಗೊಳ್ಳುವವು. ತಪಸ್ಸು, ಶುದ್ಧತೆ, ದಯೆ, ಸತ್ಯನಿಷ್ಠೆಗಳು ಸಾಕಷ್ಟು ನೆಲೆ ನಿಂತಿದ್ದರೆ ಸ್ವಾಭಾವಿಕವಾಗಿ ಭೂಮಾತೆ ಪೂರ್ಣ ತೃಪ್ತಿ ತಾಳುವುದು. ಆಗ ಕಲಿಪುರುಷನಿಗೆ ಮಾನವ ಸಮಾಜ ರಚನೆಯಲ್ಲಿ ಒಳಗೆ ನುಸುಳಲು ಅವಕಾಶವಾಗುತ್ತದೆ. ಶ್ರೀಲ ಪ್ರಭುಪಾದರಿಗೆ ಜಯ. ನನ್ನಿಂದ ಹೇಳಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಯತ್ಕೃಪಾತಮಹಂ ವಂದೇ ಶ್ರೀ ಗುರು ಶ್ರೀನಾಥಾರ್ಯ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕೇಂದ್ರವನ್ನು ನಡೆಸ್ತಾ ಇರುವಂತಹ ಪ್ರಭುಗಳು, ಜಗನ್ನಾಥ ಪ್ರಭು ಅವ್ರನ್ನ ವಿಶೇಷವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈ ಒಂದು ಸೇವೆಗೆ ತಮ್ಮ ಆಶೀರ್ವಾದವನ್ನು ನೀಡಿ ಅಂತ. ಕೆಲ ದಿನಗಳ ಹಿಂದೆ ಪ್ರಭುಗಳು ಕಾಲ್ ಮಾಡಿದ್ರು. ವಿಶೇಷವಾಗಿ ಸುವರ್ಣದವರಿಗೆ ಪ್ರಭು ಬರ್ತಾ ಇರ್ತಾರೆ. ನಾನು ಕೂಡ ಅವರ ಜೊತೆಯಲ್ಲಿ ಅಲ್ಲಿ ಸೇವೆ ಮಾಡ್ತೇನೆ, ಕುಮಾರಸ್ವಾಮಿ ದೇವಸ್ಥಾನ. ಸೊ ಸಮಯ ಆದರೆ ಈ ಭಾನುವಾರ ಹೋಗಿ ಬಾ ಅಂತ ಅವ್ರು ಹೇಳಿದ್ರು. ಅವ್ರ ಮಾತನ್ನು ಗೌರವಿಸ್ತಾ ಇದ್ದೀನಿ. ತಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತಾ ಶ್ರೀಲ ಪ್ರಭುಪಾದರು ಮತ್ತು ಶ್ರೀ ರಾಧಾ ಮಾಧವರ ಸಂತುಷ್ಟಿಗೋಸ್ಕರ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಈ ರೀತಿ ತುಂಬ ಚೆನ್ನಾಗಿ ಪ್ರತಿ ವಾರ, ವಿಶೇಷವಾಗಿ ಭಾನುವಾರದ ಬೆಳಿಗ್ಗೆ ಭಾಗವತದ ಒಂದೊಂದು ಶ್ಲೋಕಗಳನ್ನು ಈ ರೀತಿ ಪಠನೆ ಮಾಡ್ತಾ ಬರ್ತಾ ಇರೋದು ಇದು ಬಹಳ ಶ್ರೇಯಸ್ಕರವಾದಂತಹ ಕಾರ್ಯ. ಎಲ್ಲ ವೈದಿಕ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಭಾಗವತದ ಸ್ಥಾನವನ್ನು ಬಹಳಷ್ಟು ವಿಶೇಷವಾಗಿ ಹೇಳಲಾಗಿದೆ. ಸರ್ವಶಾಸ್ತ್ರಾಧಿಪೀಯೂಷ, ಎಲ್ಲ ವೇದಶಾಸ್ತ್ರಗಳನ್ನ ಒಂದು ದೊಡ್ಡ ಸಾಗರ ಅಥವಾ ಸಮುದ್ರಕ್ಕೆ ಅದಕ್ಕೆ ಹೋಲಿಸಿದ್ರೆ, ಸಮುದ್ರವನ್ನು ಮಂಥನ ಮಾಡಿದಾಗ ಬಂದಂತಹ ಅಮೃತ ಅದು ಭಾಗವತ. ಸರ್ವ ವೇದೈಕ ಸತ್ಫಲ, ಎಲ್ಲ ವೇದಶಾಸ್ತ್ರಗಳನ್ನ ಒಂದು ದೊಡ್ಡ ವೃಕ್ಷಕ್ಕೆ ನಾವು ಹೋಲಿಸಿದ್ರೆ ಆ ವೃಕ್ಷ ನೀಡುವಂತಹ ಅತಿ ದೊಡ್ಡ ಕೊಡುಗೆ ಆ ಹಣ್ಣು ಸತ್ಫಲ ಅದು ಭಾಗವತ. ಸರ್ವಶಾಸ್ತ್ರಾಧಿಪೀಯೂಷ ಸರ್ವ ವೇದೈಕ ಸತ್ಫಲ ಸರ್ವ ಸಿದ್ಧಾಂತ ರತ್ನಾಢ್ಯ, ಎಲ್ಲ ಅತ್ಯಮೂಲ್ಯವಾದಂತಹ ವಸ್ತುಗಳನ್ನು ನಾವು ಸೇರಿಸಿದಾಗ ಅಲ್ಲಿ ಅತ್ಯಮೂಲ್ಯವಾದದ್ದು ರತ್ನ, ಹವಳಗಳು ಅಂತ ನಿಧಿಯಲ್ಲಿ ಹವಳಗಳು ಅಥವಾ ರತ್ನ, ಆ ರತ್ನದಲ್ಲಿರುವಂಥದ್ದು ಎಲ್ಲ ಸಿದ್ಧಾಂತಗಳ ಸಾರ ಅದು ಭಾಗವತ. ಸರ್ವ ಸಿದ್ಧಾಂತ ರತ್ನಾಢ್ಯ ಸರ್ವಲೋಕೈಕ ದೃಕ್ಪ್ರದ,
ಪೂರ್ತಿ ಜಗತ್ತಿಗೆ ದೃಷ್ಟಿ ಬೆಳಕನ್ನು ನೀಡುವಂಥದ್ದು ಭಾಗವತ. ಹಾಗಾಗಿ ಪ್ರತಿ ವಾರ ನಮಗೆ ಇಲ್ಲಿ ಪ್ರಭುಪಾದರ ದಯೆಯಿಂದ ಭಕ್ತರ ಅನೇಕ ಸೇವೆಗಳ ಕಾರಣದಿಂದಾಗಿ ಎಲ್ಲ ನಾವು ಒಟ್ಟಾಗಿ ಬಂದು ಭಗವಂತನ ಕೇಳುವಂತಹ ಈ ಅವಕಾಶ ಅಥವಾ ಏನು ಈ ಒಂದು ಸಮಯ ನಮಗೆ ಸಿಗ್ತಾ ಇದೆ, ಇದು ಸಾಮಾನ್ಯ. ದಾಸರು ಹೇಳ್ತಾರೆ, ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಬಾಹ್ಮನ ಜನರಿಗೆ ಸಾಮಾನ್ಯವಲ್ಲ. ಹೊರರೂಪದಲ್ಲಿ ಏನಿದು, ಬರ್ತಾರೆ, ಗಂಟೆ ಬಾರಿಸ್ತಾರೆ, ಕೆಳಗೆ ನಮಸ್ಕಾರ ಮಾಡ್ತಾರೆ, ಎಲ್ಲ ಬೇರೆ ಕಡೆ ಬೇರೆ ರೀತಿಯಾಗಿ ಮಾಡ್ತಾರೆ ಬೇರೆ ದೇವಸ್ಥಾನಗಳಲ್ಲಿ. ಆದರೆ ವಿಶೇಷವಾಗಿ ಶ್ರೀಕೃಷ್ಣನ ಆರಾಧನೆ, ಶ್ರೀಕೃಷ್ಣ ಭಾಗವತದಲ್ಲಿ ಹೇಳಿರುವಂತೆ ಆತ ಸ್ವಯಂ ಭಗವಾನ್, ಎಲ್ಲ ಅವತಾರಗಳ ಮೂಲ. ಅದರಲ್ಲೂ ಕೃಷ್ಣನ ಚರ್ಚೆಯನ್ನ ಶ್ರೀಮದ್ ಭಾಗವತದಿಂದ ನಾವು ಏನ್ ಕಲಿತಾ ಇದ್ದೀವಿ ಪ್ರಭುಪಾದರ ದಯೆಯಿಂದ, ಇದು ಅತಿ ಉನ್ನತವಾದಂತಹ ವಿಷಯ. ಸೊ ಹಾಗೆ ಈ ಗ್ರಂಥಗಳ ವರ್ಣನೆಯನ್ನ ನಾವು ಖುದ್ದಾಗಿ ಮಾಡ್ಲಿಕ್ಕಾಗುದು. ಆಚಾರ್ಯರು, ಗುರುಗಳು ಅವರು ಏನ್ ಹೇಳಿರ್ತಾರೆ ಅವರ ಮಾತುಗಳನ್ನೇ ಆಶ್ರಯಿಸಿ ನಾವು ಕಲಿಬೇಕಾಗುತ್ತೆ. ತಾವೆಲ್ಲ ಈ ಮೊದಲನೇ ಸ್ಕಂದದಲ್ಲಿ ಈ ಪ್ರಸಂಗ ಕಲಿತಾ ಬರ್ತಾ ಇದ್ದೀರಾ. ಪ್ರತಿ ವಾರ ಈ ಪ್ರಸಂಗ ಏನು? ಕಲಿಪುರುಷನ ಪ್ರವೇಶ. ಕಲಿ ಈ ಜಗತ್ತನ್ನ ಹೇಗೆ ಪ್ರವೇಶಿಸಿದ? ಕಲಿ ಅಂದ್ರೆ ಏನು? ದುಷ್ಟ ಗುಣಗಳ ಒಬ್ಬ ಮೂರ್ತಿವಂತರು. ದ್ವಾಪರದಲ್ಲಿ ಆತ ದುರ್ಯೋಧನನಾಗಿ, ಕಲಿಯುಗದಲ್ಲಿ ಆತ ಎಲ್ಲರ ಮನಸ್ಸನ್ನು ಹೊಕ್ಕು ಬಿಡ್ತಾನೆ. ಆ ದುಷ್ಟಗಣಗಳು ಎಲ್ಲರ ಮನಸ್ಸನ್ನು ಹೊಕ್ಕು ಬಿಡ್ತಾರೆ. ಸೊ ಹೇಗೆ ಆ ಪ್ರವೇಶ ಆಯಿತು? ಕೃಷ್ಣನ ಉಪಸ್ಥಿತಿ ಇರೋವರೆಗೆ, ಕೃಷ್ಣನ ಉಪಸ್ಥಿತಿಯಲ್ಲಿ ಆತ ಪ್ರವೇಶಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಭುಪಾದ್ರೆ ಹೇಳ್ತಾರೆ, ಕೃಷ್ಣ ಸೂರ್ಯನಂತೆ, ಮಾಯೆ ಅಥವಾ ಕಲಿ ಅಂಧಕಾರ. ಎಲ್ಲಿ ಸೂರ್ಯನಿರ್ತಾನೋ ಅಲ್ಲಿ ಅಂಧಕಾರ ಇರೋದಿಲ್ಲ ಅಲ್ವಾ? ಸೊ ಜಹ ಕೃಷ್ಣ ತಾಹ ನಹಿ ಮಾಯಾ ಅಧಿಕಾರ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಎಲ್ಲಿವರೆಗೆ ಕೃಷ್ಣ ಈ ಜಗತ್ತಿನಲ್ಲಿ ತನ್ನ ಲೀಲೆಗಳನ್ನ ಪ್ರದರ್ಶಿಸ್ತಾ ಇದ್ದ, ತನ್ನ ಭಕ್ತರೊಡನೆ ವ್ಯವಹರಿಸ್ತಾ ಇದ್ದ, ಅಲ್ಲಿವರೆಗೆ ಕಲಿಪುರುಷ ಬರ್ಲಿಕ್ಕೆ ಆಗಲೇ ಇಲ್ಲ. ಅದು ದ್ವಾಪರ ಯುಗದ ಕೊನೆಯ ಘಟ್ಟ, ಸಂಧ್ಯಾಂಶ ಅಂತ ಹೇಳ್ತಾರೆ. ಮಾಧವ ಕೀ ಜಯ, ಪಂಚತತ್ವ ಕೀ ಜಯ. ದ್ವಾಪರದ ಕೊನೆಯ ಶ್ರೀಕೃಷ್ಣನ 125 ವರ್ಷಗಳ ದಿವ್ಯ ಲೀಲೆಯ ಸಮಯ ಏನಿತ್ತು, ಅದಾದ ನಂತರ ಕೃಷ್ಣನ ಅಂತರ್ಧಾನದ ನಂತರ ವಿಶೇಷವಾಗಿ ಪಾಂಡವರ ಮೊಮ್ಮಗನಾದಂತಹ ಪರೀಕ್ಷಿತ ಅಲ್ವಾ, ಆತನ ಒಂದು ಕಾರ್ಯದ ಮೂಲಕ ಕಲಿ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೃಷ್ಣನ ಅಪ್ರಕಟನಾದ ನಂತರ ಕಲಿಯುಗದ ಪ್ರಾರಂಭ, ಕಲಿಯುಗದ ಗಣನೆ ಅಲ್ಲಿಂದನೇ ಪ್ರಾರಂಭ. ಕಲಿಯುಗ ಯಾವಾಗ ಪ್ರಾರಂಭ ಆಯಿತು? ಕೃಷ್ಣನ ಅಂತರ್ಧಾನದ ನಂತರ, ಕೃಷ್ಣ ಕಣ್ಮರೆಯಾದ ನಂತರ. ಸೊ ಆಗಿನಿಂದಲೇ ಕಲಿಯುಗ ಪ್ರಾರಂಭವಾಗಿದ್ರು ಪರೀಕ್ಷಿತನ ಆಳ್ವಿಕೆಯಲ್ಲಿ ಕಲಿಯ ಪ್ರಭಾವ ಇರಲಿಲ್ಲ. ಇದು ಬಹಳ ವಿಶೇಷವಾದ. ಹೇಗೆ, ಯಾಕೆ ಅದನ್ನ ಈ ಪ್ರಸಂಗದಲ್ಲಿ ಹೇಳ. ಈ ಪರೀಕ್ಷಿತ ಮಹಾರಾಜ, ಈತ ಶ್ರೀಮದ್ ಭಾಗವತವನ್ನ ಕೇಳಿದಂತ ಮೊದಲ ವ್ಯಕ್ತಿ ಅಲ್ವೇ? ಹೇಳಿದವರು ಯಾರು? ಶುಕಮುನಿಗಳು. ಸೊ ಈತ ಸಾಮಾನ್ಯನಲ್ಲ, ಈತನ ಜನ್ಮ ಅಸಾಮಾನ್ಯವಾಗಿದೆ. ಏನ್ ವಿಶೇಷ ಆಯ್ತು? ಹುಟ್ಟಿದಾಗ ಭಗವಂತನ ಹೇಳಿ. ತಾಯಿ ಗರ್ಭದೊಳಗೆ ತಾಯಿ ಗರ್ಭದಲ್ಲೇ ಆತ ಶ್ರೀಕೃಷ್ಣನನ್ನ ಕಂಡಿದ್ದ. ಆತನನ್ನ ವಿಷ್ಣುರಾತ ಅಂತ ಶಬ್ದದಲ್ಲಿ ಹೇಳ್ತಾರೆ. ವಿಷ್ಣುರಾತ ಅಂದ್ರೆ ವಿಷ್ಣುವಿನಿಂದ ಸದಾ ರಕ್ಷಿಸಲ್ಪಡುವವನು. ಗರ್ಭದಲ್ಲಿ ಯಾವಾಗ ಬ್ರಹ್ಮಾಸ್ತ್ರವನ್ನ ಅಶ್ವತ್ಥಾಮ ಪ್ರಹಾರ ಮಾಡಿರ್ತಾನೆ, ಆಕೆ ಯಾರು? ಉತ್ತರೆ. ಕೃಷ್ಣ ಕೃಷ್ಣ ಮಹಾಭಾಗು ಅಂತ ಹೇಳಿ ಆಕೆ ಮೊರೆ ಇಡ್ತಾರೆ. ಆಗ ಶ್ರೀಕೃಷ್ಣ ಆ ಗರ್ಭದಲ್ಲಿರುವ ಮಗುವನ್ನ, ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಗು ತೀರ್ ಹೋಗಿತ್ತು, ಸುಟ್ಟು ಹೋಗಿತ್ತು, ಆ ಮಗುವನ್ನ ಪುನರ್ಜೀವಿತಗೊಳಿಸ್ತಾನೆ ಶ್ರೀಕೃಷ್ಣ. ಅಸಾಮಾನ್ಯ. ಗರ್ಭದಲ್ಲಿ ಭಗವಂತನನ್ನ ಕಂಡವ. ಹಾಗಾಗಿ ಗರ್ಭದಿಂದ ಹೊರಗೆ ಬಂದಾಗ ಪ್ರತಿಯೊಬ್ಬರನ್ನು ಕೂಡ ಆತ ಪರೀಕ್ಷಿಸ್ತಾ ಇದ್ದ. ಹಾಗಾಗಿ ಆತನ ಹೆಸರೇ ಹೇಳ್ತಾರೆ ಪರೀಕ್ಷಿತ. ಎಲ್ಲರನ್ನೂ ಪರೀಕ್ಷಿಸ್ತಿದ್ದ. ನಾನು ಗರ್ಭದಲ್ಲಿ ನೋಡಿದಂತಹ ವ್ಯಕ್ತಿ ಈತನ ಎಲ್ಲಿದ್ದಾನೆ, ಹೀಗೆ ಸದಾ ಆ ದಿವ್ಯ ಶ್ರೀಕೃಷ್ಣನನ್ನ ಹುಡುಕ್ತಾ ಇದ್ದವ ಪರೀಕ್ಷಿತ. ನಂತರ ಆತನ ಮೃತ್ಯುವು ಅಸಾಮಾನ್ಯ.
ಒಂದು ಸಣ್ಣ ಕಾರಣಕ್ಕೋಸ್ಕರ, ಅದು ಕೂಡ ಭಗವಂತನ ಯೋಜನೆ, ಅದು ಮುಂದೆ ಬರುತ್ತೆ ವರ್ಣನೆ. 7 ದಿನಗಳಲ್ಲಿ ಆತನಿಗೆ ಸಾವಿನ ಶಾಪ ಆಯಿತು. ಆ ಸಾವಿನ ಶಾಪ ಆಗ್ತಿದ್ದ ಹಾಗೆ ಆತ ಹೇಗೆ ಪ್ರತಿಕ್ರಿಯಿಸಿದ ಅದನ್ನ ನೋಡ್ಬೇಕು. ಆತ ಭಗವಂತನ ಆಶ್ರಯವನ್ನು ಪಡೆಯಲಿಕ್ಕೆ ಅಂತ ಹೇಳಿ ಆ ಗಂಗಾ ನದಿಯ ತೀರದಲ್ಲಿ ಬಂದು ಕೂತಿದ್ದಾನೆ. ಆಮರಣಾಂತ ಉಪವಾಸವನ್ನ ಮಾಡಲಿಕ್ಕೆ ಕೂತಿದ್ದಾನೆ. ಎಲ್ಲ ಪೂರ್ತಿ ಬ್ರಹ್ಮಾಂಡದ ಎಲ್ಲ ಋಷಿಗಳು, ಮುನಿಗಳು, ದೇವತೆಗಳು, ರಾಜರು ಎಲ್ಲರೂ ಕೂಡ ಬಂದಿದ್ದಾರೆ. ಯಾಕಂದ್ರೆ ಈ ವ್ಯಕ್ತಿ ಸಾಮಾನ್ಯನಲ್ಲ. ಹುಟ್ಟಿ ಇಷ್ಟು ಅಸಾಮಾನ್ಯ ಆಗಿದೆ, ಈತನ ಕೊನೆ ಅದು ಇನ್ನೂ ಅಸಾಮಾನ್ಯವಾಗಿರುತ್ತೆ. ಭಗವಂತ ಆತನನ್ನ ಕ್ಷಣ ಕ್ಷಣಕ್ಕೂ ರಕ್ಷಿಸಿದವನು. ಈ ಒಂದು ಸಣ್ಣ ಕಾರಣಕ್ಕಾಗಿ ಶಾಪ ಸಿಕ್ಕಾಗ ಆತನನ್ನು ಯಾಕೆ ರಕ್ಷಿಸಲಿಲ್ಲ? ಏನೋ ವಿಶೇಷ ಇರಬೇಕು. ಹಾಗಾಗಿ ಬನ್ನಿ ಇದನ್ನ ನಾವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ಸಪ್ತರ್ಷಿಗಳು, ಬ್ರಹ್ಮರ್ಷಿಗಳು, ಎಲ್ಲ ತಪೋ ಮಹಾಜನ ತಪೋಲೋಕ ಎಲ್ಲ ಲೋಕದ ಋಷಿಗಳು ಕೂಡ ಅಲ್ಲಿ ಬಂದಿದ್ರು, ಪೃಥ್ವಿಗೆ ಬಂದಿದ್ರು ತಮ್ಮ ಎಲ್ಲ ಶಿಷ್ಯರ ಜೊತೆ. ಆ ವರ್ಣನೆ ಬರುತ್ತೆ. ಸೊ ಹೀಗೆ ಆತನ ಜನ್ಮ ಅಸಾಮಾನ್ಯ, ಆತನ ಕೊನೆಯೂ ಕೂಡ ಅಸಾಮಾನ್ಯವಾಗಿತ್ತು. ಆಗ ಭಾಗವತದ ಪ್ರಾಕಟ್ಯವಾಗ್ತದೆ. ಶುಕಮುನಿಗಳ ಭಾಗವತವನ್ನ 7 ದಿನಗಳ ಕಾಲ ಹೇಳ್ತಾರೆ. ಆತನ ಜೀವನವೂ ಅಸಾಮಾನ್ಯವಾಗಿತ್ತು. ಆತನ ಜೀವನದ ಕಾರ್ಯಗಳು ಕೂಡ ಅಸಾಮಾನ್ಯವಾಗಿತ್ತು. ಅದರಲ್ಲಿ ಏನು ಮುಖ್ಯವಾಗಿ ಹೇಳ್ತಾರೆ ಅಂದ್ರೆ, ಆತ ತನ್ನ ಆಳ್ವಿಕೆಯನ್ನ ಹೇಗೆ ಮಾಡ್ತಾ ಇದ್ದ ಅಂದ್ರೆ, ಕಲಿಯುಗದಲ್ಲೂ ಕೂಡ ಕಲಿಯ ಪ್ರಭಾವ ಆತನ ಸಾಮ್ರಾಜ್ಯದಲ್ಲಿ ಇರಲಿಲ್ಲ. ಹೇಗೆ ಸಾಧ್ಯ? ಆ ಕಲಿಪುರುಷನನ್ನೇ ಆತ ನಿಗ್ರಹಿಸಿದ್ದ. ಕಲಿ ನಿಗ್ರಹ, ಕಲಿ ದಮನ ಅದನ್ನ ಆತ ತೋರಿಸಿದ್ದ. ಆ ಲೀಲೆಯ ವರ್ಣನೆಯನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನೀವೆಲ್ಲ ಅದನ್ನ ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೀರಾ. ಆತ ಆಳ್ವಿಕೆ ಮಾಡ್ತಾ ಪೂರ್ತಿ ಜಂಬೂ ದ್ವೀಪದಲ್ಲಿ ಅನೇಕ ದ್ವೀಪಗಳಲ್ಲಿ ಆತ ವಿಹರಿಸ್ತಾ ಬರ್ತಾ ಇದ್ದಾನೆ. ಒಂದು ರೀತಿ ವೇಷ ಚೇಂಜ್ ಮಾಡ್ಕೊಂಡು, ವೇಷ ಮರೆಸ್ಕೊಂಡು ಆತ ತಿರುಗ್ತಾ ಇದ್ದಾನೆ. ಏನಾಗ್ತಾ ಇದೆ ನಮ್ಮ ಸಾಮ್ರಾಜ್ಯದಲ್ಲಿ, ಜನರು ಏನಂತ ಇದ್ದಾರೆ, ಹೇಗಿದೆ ಅವರ ಪರಿಸ್ಥಿತಿ, ರಾಜರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಸಾಮಾನ್ಯರಂತೆ ಅವರು ತಮ್ಮ ರಾಜ್ಯದಲ್ಲಿ ಅವರು ಓಡಾಡ್ತಾ ಇದ್ರು. ಜನರ ಭಾವನೆಗಳು, ಅವರ ಜೀವನ ಹೇಗೆ ನಡೀತಿದೆ ಅಂತ ತಿಳಿತಾ ಇದ್ರು. ಸೊ ಹೀಗೆ ಆತ ನಡಿಬೇಕಾದ್ರೆ ಎಲ್ಲೆಲ್ಲೂ ಕೂಡ ಆತ ಶ್ರೀಕೃಷ್ಣ ಮತ್ತೆ ಪಾಂಡವರ ಪ್ರಶಂಸೆಯನ್ನು ಕೇಳಿ ಒಂದು ಜಾಗಕ್ಕೆ ಬಂದಾಗ ಆತ ಅಲ್ಲಿ ಒಂದು ವಿಚಿತ್ರವಾದಂತಹ ದೃಶ್ಯವನ್ನು ಕಾಣ್ತಾನೆ. ಒಂದು ಎತ್ತಿಗೆ 4 ಕಾಲು, ಆದ್ರೆ ಈ ಎತ್ತಿಗೆ ಒಂದೇ ಕಾಲು. ಪಕ್ಕದಲ್ಲಿ ಒಂದು ಹಸು, ಆ ಹಸು ಕೂಡ ಅದರ ಕಾಲು ಕೂಡ ತುಂಬಾ ನೋವಿನಲ್ಲಿ, ಅದು ಪೀಡೆ ಇದೆ, ಒಂದು ರೀತಿ ದುಃಖದಲ್ಲಿ ಕಣ್ಣೀರಿಡುತ್ತೆ. ಪಕ್ಕದಲ್ಲಿ ಒಬ್ಬ ಕಪ್ಪಗಿರುವಂತಹ ಕ್ರೂರ ವ್ಯಕ್ತಿ, ಆದರೆ ರಾಜನ ವೇಷದಲ್ಲಿ ಆತ ಒಂದು ದೊಡ್ಡ ಕೋಲನ್ನು ಹಿಡಿದು ಆ ಎತ್ತು ಮತ್ತು ಹಸುವಿಗೆ ಆತ ಹೊಡಿತಾ ಇದೆ. ಕಂಡ ತಕ್ಷಣ ಆತನಿಗೆ ಅತಿಯಾದ ಕೋಪ ಆಗ್ತದೆ. ಆತ ಆ ಕಲಿಪುರುಷನನ್ನ, ಅಂದ್ರೆ ಆ ವ್ಯಕ್ತಿಯ ಕಲಿ ಅಧಮ, ಆದ್ರೆ ಆತನ ವೇಷ ರಾಜನಂತಿದೆ. ಶೂದ್ರ ರಾಜನ ವೇಷದಲ್ಲಿ ನಿಂತಿದ್ದಾನೆ ಅಂತ ಹೇಳ್ತಾರೆ. ಸೊ ಹೀಗೆ ಆತ ನಿಂತಿರುವಾಗ ಆತನನ್ನ ಕೊಲ್ಲಿಕ್ಕೆ ಅಂತ ಮುಂದೆ ಹೋಗ್ತಾ ಇದೆ. ಆದ್ರೆ ಮೊದಲು ಅಟ್ಲೀಸ್ಟ್ ವಿಚಾರ ಮಾಡಬೇಕು ಅಂತ ಹೇಳಿ ಆ ಎತ್ತು ಮತ್ತೆ ಆ ಹಸುವಿಗೆ ಪ್ರಶ್ನಿಸ್ತಾನೆ, ನಿಮ್ಮ ದುಃಖದ ಕಾರಣ ಏನು? ನೀವು ಹೇಳಿ, ಈತನೇ ನಿಮ್ಗೆ ನೋವನ್ನು ನೀಡ್ತಾ ಇರುವಂತ. ಆದ್ರೆ ವಿಚಿತ್ರ ಅಂದ್ರೆ ಆ ಎತ್ತು ಮಾತನಾಡತ್ತೆ. ಅದು ಹೇಳುತ್ತೆ, ನಮ್ಮ ದುಃಖದ ಕಾರಣ ಏನು ಅಂತ ನಾವು ಹೇಗೆ ಹೇಳೋದು? ತತ್ವಜ್ಞಾನಿಗಳು, ಚಿಂತಕರು ದುಃಖದ ಕಾರಣ ಹಲವು ಅಂತ ಹೇಳಿದ್ದಾರೆ. ಕೆಲವರು ಹೇಳ್ತಾರೆ ನಮ್ಮ ಕರ್ಮದ ಕಾರಣದಿಂದ ದುಃಖ ಬರುತ್ತೆ. ಕೆಲವರು ಹೇಳ್ತಾರೆ ಮಾಯೆಯ ಕಾರಣದಿಂದ ದುಃಖ ಬರುತ್ತೆ. ಕೆಲವರು ಹೇಳ್ತಾರೆ ನಮ್ಮ ಸ್ವಭಾವದ ಕಾರಣದಿಂದ ದುಃಖ ಬರುತ್ತೆ. ಕೆಲವರು ಹೇಳ್ತಾರೆ ದೈವದ ಕಾರಣದಿಂದ ದುಃಖ ಬರುತ್ತೆ. ನೀನೇ ಚಿಂತಿಸ್ಕೋ ಹೇ ರಾಜ ಅಂತ ಹೇಳಿ ಆ ಎತ್ತು ಆತನಿಗೆ ಹೇಳಿದ್ರು. ಎತ್ತು ಈ ರೀತಿ ಮಾತನಾಡಿದ್ದು ಅಂತ ಹೇಳಿ ಪರೀಕ್ಷಿತನಿಗೆ ಒಂದು ವಿಷಯ ಸ್ಪಷ್ಟ ಆಯಿತು. ಈ ಎತ್ತು ಸಾಮಾನ್ಯ ಅಲ್ಲ. ಮನುಷ್ಯರಿಗೆ ಯಾರಾದ್ರೂ ಬಂದು ಹೊಡಿತಾ ಇದ್ರೆ ಯಾಕಪ್ಪ ಅಳ್ತಾ ಇದೆ ಅಂದ್ರೆ ಹೇಳ್ತಾರಲ್ವ, ಏನ್ ಹೇಳ್ತಾರೆ? ಈತ ನನಗೆ ಹೊಡೆದ ಅಂತ ಹೇಳ್ತಾರೆ ಅಲ್ವಾ? ಪ್ರಾಣಿಗೆ ಬುದ್ಧಿ ಇನ್ನೂ ಕಡಿಮೆ ಮನುಷ್ಯನಿಗಿಂತ, ಹೌದಲ್ವಾ? ಸೊ ಆದ್ರೆ ಈ ಪ್ರಾಣಿ ಏನ್ ಹೇಳ್ತಾ ಇದೆ, ನನ್ನ ದುಃಖದ ಕಾರಣ ಹತ್ರದಲ್ಲಿ ಕೂರ್ ಹಿಡ್ಕೊಂಡು ನಿಂತಿರೋ ಈ ವ್ಯಕ್ತಿ ಅಲ್ಲ, ಅನ್ನೋರು ಏನೇನೋ ಹೇಳ್ತಾರೆ, ನೀನೇ ಯೋಚನೆ ಚಿಂತನೆ ಮಾಡ್ಕೊ ಅಂತ ಹೇಳಿ ಆಗ ತಿಳಿದು ಈ ಪರೀಕ್ಷಿತನಿಗೆ ಈ ಎತ್ತು ಸಾಮಾನ್ಯ ಅಲ್ಲ, ಎತ್ತಿನ ರೂಪದ ಧರ್ಮವೇ ಈ ಎತ್ತಿನ ರೂಪದಲ್ಲಿ ಇಲ್ಲಿ ನಿಂತಿದೆ. ಆದ್ರೆ ದುರದೃಷ್ಟ ಅಂದ್ರೆ ಆ ಎತ್ತಿಗೆ ಒಂದೇ ಕಾಲ. ಏನನ್ನು ಸೂಚಿಸುತ್ತೆ?
ಇದೆಲ್ಲ ಕೇಳಿದಿರಲ್ವಾ? ಏನದು ಸೂಚಿಸುತ್ತೆ? ಒಂದೇ ಕಾಲಿದೆ. ಸೊ ಕಾಲು ಯಾಕೆ ಒಂದಿದೆ? ನಾಲ್ಕು ಇರ್ಬೇಕಾಗಿತ್ತಲ್ವಾ? ಹೇಳಿ. ಸತ್ಯ, ಒಂದು ಕಾಲು ಸತ್ಯ. ಸೊ ಮೂರು ಕಾಲು ಯಾಕೆ? ಏನಾಯ್ತು? ಏನದು ಮೂರು ಕಾಲುಗಳು? ಧರ್ಮದ ಶುಚಿತ್ವ, ತಪಸ್ಸು, ಹಾ, ಶೌಚ, ತಪಸ್ಸು, ಶೌಚ, ತಪ, ದಯೆ. ಧರ್ಮದ 4 ಕಾಲುಗಳು ಈ 4 ತತ್ವಗಳು. ಸತ್ಯಂ, ತಪ, ದಯಾ, ತಪ, ಶೌಚಂ. ಈ 4 ತತ್ವಗಳೇನಿವೆ, ಇವುಗಳಿದ್ರೆ ಅಲ್ಲಿ ಧರ್ಮ ಇದೆ ಅಂತ. ಜನ ಹೇಳ್ತಾರೆ ಧರ್ಮ ಅಂದ ತಕ್ಷಣ ನಿನ್ ಧರ್ಮ ಬೇರೆ, ನನ್ನ ಧರ್ಮ ಬೇರೆ, ಈ ರೀತಿ ಅಲ್ಲ. ಧರ್ಮ ಅಂದ್ರೆ ಏನು? ಅದರ ಮೂಲ ತತ್ವ ಅದು ಎಲ್ಲೆಡೆಯೂ ಅನ್ವಯ ಆಗುತ್ತದೆ. ಏನದು? ಸತ್ಯ, ದಯೆ, ತಪಃ, ಶೌಚ. ಸೊ ಈ 4 ಸ್ತಂಭ ಅಥವಾ ಕಾಲುಗಳಲ್ಲಿ ಈ ಕಲಿಯುಗದಲ್ಲಿ 3 ಅಂಗಗಳು ಅಥವಾ 3 ಕಾಲುಗಳ ಸ್ಥಿತಿ ಇಲ್ಲ. ಯಾವುವು? ದಯೆ, ತಪ, ಶೌಚ. ಇವು ಇಲ್ಲ ಅಂದ್ರೆ ಅರ್ಥ ಏನು? ಇವುಗಳನ್ನು ಉಲ್ಲಂಘಿಸುವ ಕಾರ್ಯ ಹೆಚ್ಚಾಗಿ ನಡೀತಾ ಇದೆ. ದಯೆಯನ್ನು ಉಲ್ಲಂಘಿಸುವ ಕಾರ್ಯ ಏನು? ಪ್ರಾಣಿ ಹಿಂಸೆ, ಹಿಂಸೆ. ದಯೆ ಅಂದ್ರೇನು? ಬೇರೊಬ್ಬ ಜೀವಿಯ ದುಃಖವನ್ನ ತಿಳಿದು ಆ ದುಃಖವನ್ನ ನಿವಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು. ಸಹಾನುಭೂತಿ ಇಟ್ಟು ಆ ಪ್ರಾಣಿಗೆ ಆ ದುಃಖ ನಿವಾರಣೆಯ, ಪ್ರಾಣಿಯ ದುಃಖ ನಿವಾರಣೆಗೆ ಶ್ರಮಿಸುವುದು. ಪ್ರಾಣಿ ಅಥವಾ ಮನುಷ್ಯ ಯಾರ್ಯಾಗಿರ್ಬೋದು. ಸೊ ಹಾಗಾಗಿ ದಯೆ ಈ ಜಗತ್ತಿನಲ್ಲಿ ವಿಶೇಷವಾಗಿ ಪ್ರಾಣಿ ಹಿಂಸೆಯ ಕಾರ್ಯದಿಂದಾಗಿ ಉಲ್ಲಂಘಿತ. ಎಷ್ಟು ನೋಡ್ತೀವಿ ನಾವು ಈಗಿನ ಕಾಲದಲ್ಲಿ, ಬೀದಿ ಬೀದಿಲಿ ಕಸ ಇಟ್ಟಾನೆ. ನಂತರ ದಯೆ ಆಯ್ತು. ನಂತರ ತಪ. ತಪತತ್ವವನ್ನು ಉಲ್ಲಂಘಿಸುವ ಕಾರ್ಯ ಏನು? ಮಾದ್ಯಪಾನ. ಕರೆಕ್ಟ್ ಹೇಳಿ. ಮಾದಕ ಮಾದಕ ವಸ್ತುಗಳ ಸೇವನೆ. ಏನೇನ್ ಬರುತ್ತೆ ಅದರಲ್ಲಿ? ಮದ್ಯಪಾನ, ಸ್ಮೋಕಿಂಗ್, ಧೂಮಪಾನ, ಮದ್ಯಪಾನ, ಆಲ್ಕೋಹಾಲ್ ಡ್ರಿಂಕಿಂಗ್. ಅಂದ್ರೆ ಈಗಿನ ಕಾಲದಲ್ಲಿ ಇದ್ರ ಸಾಕಷ್ಟು ವೆರೈಟೀಸ್ ಇದೆ. ಈ ಸಿಗಾರತ್ತೆ, ಬಿಯರ್, ಮೆನಿ ಅಫ್ಕೋರ್ಸ್ ಡ್ರಗ್ಸ್, ಇದೆಲ್ಲವೂ ಕೂಡ ಇದರಲ್ಲೇ ಪರಿಗಣನೆ ಆಗಿದೆ. ಯಾವೊಬ್ಬ ವ್ಯಕ್ತಿ ಈ ವಸ್ತುಗಳನ್ನ ಸೇವಿಸ್ತಾನೋ ಆತನ ಮನಸ್ಸಿನಲ್ಲಿ ದೃಢತೆ ಅಥವಾ ಧೃತಿ ಇರೋದಿಲ್ಲ. ತಪ ಅಂದ್ರೆ ವ್ಯಕ್ತಿ ತನ್ನ ಮನಃಶಕ್ತಿಯಿಂದ ಆತ ಒಂದು ಉತ್ತಮವಾದಂತಹ ಗುರಿಗೆ ಸಾಧನೆ ಮಾಡಲಿಕ್ಕೆ ಶ್ರಮಿಸ್ತಾನೆ. ವಿಶೇಷವಾಗಿ ಏಕಾದಶಿ ದಿನ ಭಕ್ತರು ಉಪವಾಸ ಮಾಡ್ತಾರೆ. ಇದು ತಪ. ಆದರೆ ಇದು ಭಕ್ತಿ ತಪ, ಇದೆ ಸಾಮಾನ್ಯ ತಪ. ಅಥವಾ ಜನ್ಮಾಷ್ಟಮಿ ದಿನ ಅಲ್ವೇ, ಅಥವಾ ಈಗ ಅಧಿಕ ಮಾಸ ಬರುತ್ತೆ, ಭಕ್ತರು ವಿಶೇಷವಾದಂತಹ ತಪ ಮಾಡ್ತಾರೆ. ಅಥವಾ ಚಾತುರ್ಮಾಸ್ಯ ಬರುತ್ತೆ, ಕಾರ್ತಿಕ ಬರುತ್ತೆ ಅಲ್ವೇ. ಸೊ ಹೀಗೆ ತಪ ಅಂದ್ರೆ ಏನು? ಒಂದು ಉತ್ತಮ ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ಕಷ್ಟಗಳು ಅಥವಾ ನೋವುಗಳನ್ನ ನಾವಾಗಿ ಸ್ವೀಕರಿಸೋದು. ವ್ರತ ಆಚರಣೆಗಳು ಅಂತ ಏನ್ ಹೇಳ್ತೀವಿ ಅದು ತಪ್ಪು. ಆದ್ರೆ ವಿಶೇಷವಾಗಿ ನಮ್ಮ ಸಂಪ್ರದಾಯದಲ್ಲಿ ಹೇಳುವಂತೆ ಭಕ್ತಿಯ ಉದ್ದೇಶದಿಂದ ತಪ ಮಾಡುವುದು ಅದು ಇಂಪಾರ್ಟೆಂಟ್. ಕೇವಲ ನಮ್ಮ ಭೌತಿಕ ಇಚ್ಛೆಗಳಿಗೆ ಪೂರ್ತಿ ಮಾಡ್ಲಿಕ್ಕೆ ಅಂತ ತಪ ಮಾಡುವುದು. ಸೊ ಅದು ತಪವನ್ನ ಉಲ್ಲಂಘಿಸುವ ಕಾರ್ಯ ಏನು? ಮಾದಕ ವಸ್ತುಗಳ ಸೇವೆ. ನೆಕ್ಸ್ಟ್ ಇನ್ಯಾವುದು ಉಳಿದಿಲ್ಲ? ಶೌಚ ಅಂದ್ರೆ ಶುಚಿತ್ವ, ಸ್ವಚ್ಛತೆ. ಸ್ವಚ್ಛತೆಯನ್ನು ಉಲ್ಲಂಘಿಸುವ ಕಾರ್ಯ ಯಾವುದು ಈ ಜಗತ್ತಿನಲ್ಲಿ ನಡೀತಾ ಇರೋದು ಹೆಚ್ಚಾಗಿ? ಅಂತರಂಗ ಶುದ್ಧಿ ಇಲ್ಲ. ಬಹಿರಂಗ ಮತ್ತೆ ಅಂತರಂಗ ಶುದ್ಧಿ ಎರಡೂ ಇರಬೇಕು. ಬಹಿರಂಗವಾಗಿ ಜನ ಏನು ತುಂಬಾ ಸ್ವಚ್ಛವಾಗಿ ಕಾಣ್ತಾರೆ, ಕಾಣದೇ ಇದ್ರು ಪರ್ಫ್ಯೂಮ್ ಹಾಕೊಂಡು ತಿರುಗಾಡ್ತಾರೆ. ಕೋವಿಡ್ ಬಂದಾಗ ಎಲ್ಲರೂ ಕೂಡ ಸ್ಪ್ರೇ ಹೊಡಿತಾ ಇದ್ರಲ್ಲ, ಸ್ಯಾನಿಟೈಸರ್, ಸ್ಟೆರಿಲೈಸರ್. ಸ್ವಚ್ಛವಾಗಿರ್ಬೇಕು, ಎಲ್ಲ ಸ್ವಚ್ಛವಾಗಿರ್ಬೇಕು. ಬಟ್ ಮುಖ್ಯವಾಗಿ ಸ್ವಚ್ಛತೆ ಎಲ್ಲಿರಬೇಕು? ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಇರಬೇಕು. ಆ ಸ್ವಚ್ಛತೆ ಯಾವಾಗ ಉಲ್ಲಂಘನೆ ಆಗುತ್ತೆ ಅಂದ್ರೆ ಯಾವಾಗ ನಾವು ಪ್ರತಿಯೊಂದು ವಸ್ತುವು ನನ್ನ ಸುಖಕ್ಕಾಗಿ, ಭೋಗಕ್ಕಾಗಿ, ಭೋಗ ದೃಷ್ಟಿಯಲ್ಲಿದೆ, ಅದು ಮಾಲಿನ್ಯ. ಅನೈತಿಕ ಸಂಬಂಧಗಳು, ಬೇರೆಯವರನ್ನ ಶೋಷಿಸುವುದು, ವಿಶೇಷವಾಗಿ ಪರಸ್ತ್ರೀಯರ ಶೋಷಣೆ ಈಗಿನ ಸಮಾಜದಲ್ಲಿ ಎಷ್ಟ ಕಾಣುತ್ತೆ. ಸೊ ಧರ್ಮ ಅಂದ್ರೆ ಈ 4 ತತ್ವಗಳು ಅಂತ ಹೇಳಿದ್ದಾರೆ ನಮ್ಮ ಭಾಗವತ. ನೋಡಿ ಈಗಿನ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಧರ್ಮ ಅಥವಾ ನೈತಿಕತೆ ಅದು ತಮ್ಮ ತಮ್ಮ ವಿಚಾರ ಅಂತ ಹೇಳಿ ಪರಿಗಣಿಸ್ತಾರೆ. ಇದು ನಿನ್ನ ಪ್ರಕಾರ ಇದು ನೈತಿಕ, ಆದ್ರೆ ನನ್ನ ಪ್ರಕಾರ ಇದು ನೈತಿಕ ಅಲ್ಲ.
ಕೆಲ ಸಮಯದ ಹಿಂದೆ ಸ್ಮೋಕಿಂಗ್ ಅಥವಾ ಧೂಮಪಾನ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಮನೆಯಲ್ಲೇ ತಂದೆ ತಾಯಿ ಮಕ್ಕಳು ಇಬ್ರು ಒಟ್ಟಿಗೆ ಕೂತ್ಕೊಂಡೇ ಮಾಡ್ತಾರೆ. ಮುಂಚಿನ ಸಮಯದಲ್ಲಿ ಹೆಂಡ ಕುಡಿಲಿಕ್ಕೆ ಅಥವಾ ಏನೋ ಜನ ಹಳ್ಳಿ ಬಿಟ್ಟು ಹೊರಗೆ ಹೋಗ್ತಾ ಇದ್ರು, ಅದನ್ನ ಜನರ ಮುಂದೆ ಮಾಡಬಾರ್ದು. ಈಗ ಎಲ್ಲ ಪಾರ್ಟಿ ಮಾಡ್ತಾರೆ, ಫ್ರೆಂಡ್ಸ್ ಎಲ್ಲ ಬಂದು ಒಟ್ಟಿಗೆ ಕೂತ್ಕೊಂಡು ಅಲ್ವಾ. ನೋಡಿ, ಸಮಯ ಬದಲಾಗ್ತಾ ಇದ್ದ ಹಾಗೆ ಜನರ ನೈತಿಕತೆಯ ಒಂದು ಅಳತೆ ಪರಿಮಾಣ ಅಂತಾನೆ ಹೇಳ್ತಾರೆ, ಅದು ಬದಲಾಗ್ತಾ ಇದೆ. ಯಾವುದನ್ನ ಮುಂಚೆ ಜನ ಅನೈತಿಕ ಅನ್ಕೊಂಡಿದ್ರು ಅದನ್ನ ಈಗ ನೈತಿಕ ಅನ್ಕೊಂಡಿದ್ದಾರೆ. ಕರೆಕ್ಟ್. ಈಗ ಲಿವಿಂಗ್ ರಿಲೇಶನ್ಶಿಪ್ ಅಥವಾ ಸಾಕಷ್ಟು ಇದೆ. ಮಾಂಸ ಇಲ್ಲ, ಮೊಟ್ಟೆ ನಡೆಯುತ್ತೆ, ಅಥವಾ ಈ ರೀತಿಯಾದಂತಹ ಪೋಲ್ಟ್ರಿಗಳು ನಡೀತದೆ, ಇವೆಲ್ಲ ನಡೀತದೆ. ಸೊ ಹೀಗೆ ಜನ ಎಲ್ಲವನ್ನೂ ಕೂಡ ಅದನ್ನ ಏನ ಒಂದು ಬೌಂಡ್ರಿ ಏನಿದೆ ಅದೀಗ ಸ್ಪಷ್ಟವಾಗಿಲ್ಲ. ಯಾವುದು ನೈತಿಕ ಯಾವುದು ಅನೈತಿಕ ಸರ್ಕಾರಕ್ಕೂ ತಬ್ಬಿತು. ಕೋರ್ಟ್ ಕೇಸಸ್ ನಡೀತಾನೆ ಇದೆ. ಯಾವುದನ್ನ ನಾವು ಅನೈತಿಕಲ್ ಅಥವಾ ಅನೈತಿಕ ಅಂತ ಹೇಳಬೇಕು. ಸೊ ಹೀಗೆ ಧರ್ಮ ಅಥವಾ ನೀತಿ ಹೊರ ಜಗತ್ತಿನಲ್ಲಿ ಸದಾ ಬದಲಾಗ್ತಾ ಇದೆ. ಮುಂದೆ ಹೋದಾಗ ಅದು ಇನ್ನೂ ಪತನವಾಗ್ತದೆ. ಬಟ್ ನಾವ್ ಯಾವ್ದನ್ನು ಪಾಲಿಸಬೇಕು? ಶಾಸ್ತ್ರ, ವೇದ, ವಿಶೇಷವಾಗಿ ಭಾಗವತವನ್ನು ಹೇಳ್ತೇವೆ. ಸೊ ಭಾಗವತದಲ್ಲಿ ಧರ್ಮ ಅಥವಾ ನೀತಿ ಅಂದ್ರೆ ಏನು? ಈ 4 ತತ್ವಗಳು. ಹೇಳ್ಬೇಕಂದ್ರೆ ಎಲ್ಲ ವೇದಶಾಸ್ತ್ರಗಳಲ್ಲಿ 2 ಮುಖ್ಯವಾದಂತಹ ಮಾತು ಹೇಳ್ತಾರೆ. ಏನದು? ಸತ್ಯಂ ವದ, ಧರ್ಮಂ ಚರ. ಸತ್ಯವನ್ನ ಹೇಳು, ಧರ್ಮವನ್ನ ಪಾಲಿಸು. ಎಲ್ಲ ಕಡೆ ಹೇಳು. ಸೊ ಧರ್ಮ ಅಂದ್ರೆ ಏನು? ಅದನ್ನ ಇಲ್ಲಿ ನಾವು ಕಾಣ್ತೀವಿ, ಈ 4 ತತ್ವಗಳು. ನೋಡಿ, ಇಲ್ಲಿ ವಿಶೇಷವಾಗಿ ಪ್ರಭುಪಾದರ ಈ ಶ್ಲೋಕದಲ್ಲಿ, ಆ ಶ್ಲೋಕ ಏನು ಬೋರ್ಡ್ ಮೇಲೆ ಇದೆ ಅಲ್ಲಿ ಹೇಳ್ತಾ ಇದ್ದಾರೆ, 41ನೇ ಶ್ಲೋಕ. ಬುಭೂಷು ಧರ್ಮಶೀಲೋ ರಾಜ ಲೋಕಪತಿ ಗುರು. ಸಮಾಜದಲ್ಲಿ ವಿಶೇಷವಾದಂತಹ ವರ್ಗದ ಜನರನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಬುಭೂಷು ಶಬ್ದಾರ್ಥ ಏನಿದೆ ನೋಡಿ, ಬರ್ತಿದ್ರಲ್ಲ ಅಲ್ಲಿ? ಬರ್ತಿದ್ದ. ಬುಭೂಷು ಅಂದ್ರೆ ಉತ್ತಮ ಜೀವನವನ್ನು ಬಯಸುವವನು. ಯಾವೊಬ್ಬ ವ್ಯಕ್ತಿ ತನ್ನ ಜೀವನ ಉತ್ತಮವಾಗಿರ್ಬೇಕು ಅಂತ ಬಯಸ್ತಾನೋ ಆತ ಈ 4 ಈ ಅಧರ್ಮದ ಕಾರ್ಯಗಳು ಯಾವುವು? ಮಾಂಸಾಹಾರ, ವ್ಯಭಿಚಾರ, ಮದ್ಯಪಾನ, ಮದ್ಯ ವಸ್ತುಗಳ ಸೇವನೆ, ನಂತರ ಜೂಜ, ಸತ್ಯತೆಯನ್ನು ಉಲ್ಲಂಘಿಸುವುದು ಜೂಜಾಟ, ಅದನ್ನ ನಾವು ಚರ್ಚಿಸ್ತೀವಿ. ಈ 4 ಕಾರ್ಯಗಳಿಂದ ದೂರವಿರಬೇಕು. ಆತ ಈ ಕಾರ್ಯಗಳಲ್ಲಿ ತೊಡಗಬಾರದು. ಸೊ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ, ವಿಶೇಷತಃ ಧರ್ಮಶೀಲ ಅಂದ್ರೆ ವಿಶೇಷವಾಗಿ ವ್ಯಕ್ತಿ ಧಾರ್ಮಿಕ ಜೀವನವನ್ನು ನಡೆಸಿಕೊಳ್ಳುವುದು. ಧರ್ಮಶೀಲ, ಆತ ಈ ಕಾರ್ಯಗಳಿಂದ ದೂರ. ಎರಡನೇದು ರಾಜ, ಯಾರೊಬ್ಬ ಆಡಳಿತ ಮಾಡ್ತಾನೆ ಅಂದ್ರೆ ಬೇರೆಯವರ ಕಾಳಜಿಯನ್ನ ವಹಿಸ್ತಾ ಇದ್ದಾನೆ ಪ್ರಜೆಗಳನ್ನ, ಆತ ವಿಶೇಷವಾಗಿ 4 ಕಾರ್ಯಗಳಿಂದ ದೂರ ಇರುತ್ತೆ. ಮತ್ತೆ ಲೋಕಪತಿ, ಲೋಕಪತಿ ಅಂದ್ರೆ ನಾಯಕರು, ಲೀಡರ್ಸ್. ಯಾವುದೇ ಒಂದು ಸಣ್ಣ ಗುಂಪಿನಲ್ಲಿ ಒಬ್ಬ ಲೀಡರ್ಸ್ ಅಂತ ಇರ್ತಾರೆ ನೋಡಿ, ಒಂದು ಸಣ್ಣ ಸಮಾಜದಲ್ಲಿ, ಸಮುದಾಯದಲ್ಲಿ ಲೀಡರ್ಸ್, ಅವರು ಕೂಡ ಇದರಿಂದ ದೂರ ಇರಬೇಕು. ವಿಶೇಷವಾಗಿ ಕೊನೆಯದಲ್ಲಿ ಹೇಳ್ತಾರೆ ಗುರು, ಗುರುಜನರು ಕೂಡ ಇದರಿಂದ ದೂರ ಇರಬೇಕು. ಸೊ ಪ್ರಭುಪಾದರು ಯಾವ್ಯಾವ ವ್ಯಕ್ತಿ ಯಾವ್ಯಾವ ಕಾರ್ಯಗಳಿಂದ ಪತನವಾಗ್ತಾನೆ ಅನ್ನೋದು ಕೂಡ ಹೇಳಿದ್ದಾರೆ. ಭಾವಾರ್ಥದಲ್ಲಿ ನೋಡ್ರೆ ವಿಶೇಷವಾಗಿ ಹೇಳ್ತಾರೆ, ಧರ್ಮಶೀಲರೇನಿದ್ದಾರೆ ಅನೈತಿಕ ಸಂಬಂಧಗಳಿಂದ ಅವರು ಪತನ ಹೊಂದುತ್ತಾರೆ. ರಾಜನೇನಿದ್ದಾನೆ ಆತ ಅತಿಯಾದ ಲೋಭದಿಂದ ಅಥವಾ ಮದದಿಂದ, ಗರ್ವದಿಂದ ಆತ ಪತನ ಹೊಂದುತ್ತಾನೆ. ಲೋಕಪತಿ, ರಾಜಲೋಕಪತಿ ಇಬ್ರು ಅಷ್ಟೇ. ಗುರುಗಳು, ಗುರುಜನರು ಅವರ ಅನೈತಿಕ ಸಂಬಂಧಗಳಲ್ಲಿ ತೊಡಗಿದರೆ ಅವರು ಪತನ ಹೊಂದುತ್ತಾರೆ. ನಾವು ಈ ರೀತಿಯಾದಂತಹ ಉದಾಹರಣೆಗಳನ್ನ ಈಗಿನ ಸಮಾಜದಲ್ಲಿ ಸಾಕಷ್ಟು ಕಾಣ್ತೀವಿ. ಈ ರೀತಿಯಾದಂತಹ ಕಾರ್ಯಗಳಲ್ಲಿ ತೊಡಗಿದರೆ ವ್ಯಕ್ತಿ ಆತನ ಸ್ಥಾನ ಹೇಗೆ ನಷ್ಟವಾಗುತ್ತೆ ಅನ್ನೋದನ್ನ ಕಾಣ್ತೀವಿ. ಈ ಎಲ್ಲ ಆದರ್ಶ ಆಚಾರಗಳನ್ನ ತಿಳಿಸಲಿಕ್ಕೆ ಅಂತ ಭಗವಂತ ತನ್ನ ಅವತರಣದಲ್ಲೂ ಕಾರ್ಯಗಳನ್ನು ತೋರಿಸ್ತಾನೆ. ಭಗವಂತನ ಲೀಲೆಯಲ್ಲಿ ಆತ ಹೇಗೆ ಧರ್ಮ ಪಾಲನೆಯನ್ನು ಮಾಡಿದ 2-3 ಅಂಶಗಳನ್ನು ನೋಡೋಣ. ವಿಶೇಷವಾಗಿ ಧರ್ಮ ಪಾಲನೆ ಅಂದ್ರೆ ಮನಸ್ಸಿಗೆ ಬರುವಂತಹ ವ್ಯಕ್ತಿಯ ಅತ್ಯಂತ ಧರ್ಮಿಷ್ಠ
ಹಾ, ರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅಂದ್ರೆ ಆತನ ಪ್ರತಿಯೊಂದು ಕಾರ್ಯವೂ ಕೂಡ ಸಮಾಜಕ್ಕೆ ಒಂದು ರೀತಿ ಅಳತೆಗೋಲ್ತಾರೆ. ರಾಮ ಒಂದು ರೀತಿ ಅಳತೆಗೋಲು ಅಂದ್ರೆ ಏನೋ ಮೆಜರಿಂಗ್ ರಾಡ್, ಮಾನದಂಡ. ಕರೆಕ್ಟ್. ಹೇಗಿರ್ಬೇಕು ವ್ಯಕ್ತಿ ಆಚಾರ ಅಂದ್ರೆ ರಾಮನಂತಿರ್ಬೇಕು. ರಾಮ ಹೇಗೆ ವರ್ತಿಸಿದ ಸಮಾಜದಲ್ಲಿ, ಹೇಗೆ ಆ ಧನವನ್ನು ಉಪಯೋಗಿಸಿದ, ಹೇಗೆ ಆತ ಹಿರಿಯರನ್ನ ಗೌರವಿಸಿದ, ಕುಟುಂಬವನ್ನ ಹೇಗೆ ಆತ ರಕ್ಷಿಸಿದ, ಪ್ರಜೆಗಳನ್ನ ಹೇಗೆ ಎಲ್ಲವೂ ಕೂಡ ಒಂದು ರೀತಿ ಆದರ್ಶ. ಕೆಲವೊಮ್ಮೆ ಅಪವಾದಗಳು ಬಂದಾಗ ರಾಮ ಎಷ್ಟರ ಮಟ್ಟಿಗೆ ಆತ ವ್ಯವಹರಿಸ್ತಾನೆ ಅಂದ್ರೆ ತನ್ನ ಮಡದಿಯನ್ನೇ ಆತ ತ್ಯಜಿಸ್ತಾನೆ ಅಲ್ವಾ? ಇದೆಲ್ಲ ಗೊತ್ತೇ ಇದೆ. ಈ ಒಂದು ಪ್ರಸಂಗ ಭಕ್ತರಿಗೆ ಎಷ್ಟು ನೋವು ಮಾಡಿದೆ. ರಾಮ ಸೀತೆಯನ್ನ ಪರಿತ್ಯಜಿಸ್ತಾನೆ. ಆಕೆ ಅಷ್ಟೊಂದು ಕಷ್ಟವನ್ನುಂಡು ಅವನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ? ಆಕೆಯನ್ನು ತ್ಯಜಿಸ್ತಾನೆ. ಯಾಕೆ? ಆತ ಲೋಕಪತಿ, ರಾಜ, ಧರ್ಮಶೀಲ, ಗುರು. ವಿಶೇಷವಾಗಿ ಸಮಾಜದಲ್ಲಿ ಧರ್ಮದ ಒಂದು ಉದಾಹರಣೆಯನ್ನ ನೀಡುವುದು ಅವರಿಗೆ ಎಷ್ಟು, ಅದಕ್ಕೆ ಹಾಗಾಗಿ ಆ ಸ್ಥಾನದಲ್ಲಿರುವವರಿಗೆ ಎಷ್ಟು ಒಂದು ರೀತಿಯ ಜವಾಬ್ದಾರಿ ಇರುತ್ತೆ ನಾವು ಕಾಣಬೇಕು. ಅವರ ಪ್ರತಿಯೊಂದು ನಡತೆಯೂ ಕೂಡ ಬೇರೆಯವರಿಗೆ ಒಂದು ಒಳ್ಳೆ ಉದಾಹರಣೆಯನ್ನ ನೀಡಲಿಕ್ಕೆ ಅಂತಾನೆ ಇದೆ. ತಮ್ಮ ಸುಖವನ್ನು ಅವರು ಪರಿಗಣಿಸೋದೇ ಇಲ್ಲ. ರಾಮನ ಉದಾಹರಣೆಯನ್ನು ನಾವು ಕಾಣ್ತೀವಿ. ಎಷ್ಟು ದಿನ ಆತ ತನ್ನ ಧರ್ಮಪತ್ನಿ ಸೀತೆ ಜೊತೆ ಇದ್ದ? ಯೋಚನೆ ಮಾಡಿ. ಎಷ್ಟು ದಿನ ಆತ ವಿರಹದಲ್ಲಿದ್ದ? ಯೋಚನೆ ಮಾಡಿ. ಸುಮಾರು 11,000 ವರ್ಷಗಳ ಕಾಲ ಆತ ಸೀತೆಯಿಂದ ದೂರವಿದ್ದ. ಒಟ್ಟಾಗಿದ್ದು ಎಷ್ಟು? 11 ವರ್ಷ 12 ವರ್ಷ ಏನು. ಅದು ಸೀತೆಯ ವನವಾಸದ ಮುಂಚೆ. ರಾಮ ಪಟ್ಟಾಭಿಷೇಕ ಆದ ಮೇಲೆ ಕೆಲ ವರ್ಷಗಳು, ಅದಾದ ಮೇಲೆ ಮತ್ತೆ ಆತ ಆಕೆಯನ್ನ ತ್ಯಜಿಸಿದ. ಲೋಕ ಅಪವಾದಕ್ಕೆ ಸಿಲುಕಬಾರದು ಅಂತ ಹೇಳಿ ಉದಾಹರಣೆಯನ್ನು ತೋರಿಸ್ತಾರೆ. ಶ್ರೀ ಕೃಷ್ಣ ಆತನು ಕೂಡ ತನ್ನ ಲೀಲೆಯಲ್ಲಿ ವಿಶೇಷವಾದಂತಹ ಈ ಉದಾಹರಣೆಗಳನ್ನು ತೋರಿಸಿದ. ಒಂದು ಪ್ರಸಂಗವನ್ನ ಸ್ವಲ್ಪ ಚರ್ಚೆ ಮಾಡೋಣ. ಓಕೆ. ಶ್ರೀ ಕೃಷ್ಣನ ಲೀಲೆಗಳಲ್ಲಿ ವಿಶೇಷವಾಗಿ ದ್ವಾರಕೆಯ ಲೀಲೆಯಲ್ಲಿ ಈ ಒಂದು ಪ್ರಸಂಗ ಬಹಳ ಕುತೂಹಲಕಾರಿಯಾದಂಥ ಪ್ರಸಂಗ. ಅನೇಕ ಅಪವಾದಗಳು, ಆರೋಪಗಳು ಬೇರೆಯವರ ಮೇಲೆ, ಇವನ್ ಹಾಗೆ ಮಾಡ್ದ, ಇವನ್ ಮೋಸ್ಟ್ಲಿ ಕದ್ದಿರ್ಬೇಕು, ಅವ್ರು ಮಾಡಿರ್ಬೇಕು, ಇವನ್ ಮಾಡಿರ್ಬೇಕು, ಈ ರೀತಿ ಆರೋಪಗಳಿರುವಂತಹ ಒಂದು ಜಟಿಲ ಪ್ರಸಂಗ ಇದೆ. ಅದು ಒಂದು ಮಣಿಯ ಬಗ್ಗೆ. ಆ ಮಣಿಯನ್ನ ಕೃಷ್ಣನೇ ಕದ್ದಿದ್ದಾನೆ, ಕೃಷ್ಣ ತನಗೆ ಬೇಕು ಅಂತ ಕದ್ದಿದ್ದಾನೆ, ಹಾಗಾಗಿ ಆತ ಆ ಇನ್ನೊಬ್ಬ ವ್ಯಕ್ತಿಯನ್ನ ವಧೆ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೃಷ್ಣನ ಮೇಲೆ ಬಂತು. ಯಾವ್ದೊಂದು ಮಣಿ? ದ್ವಾರಕೆಯ ಒಬ್ಬ ವ್ಯಕ್ತಿ, ಆತನ ಹೆಸರೇನು? ಈತನ ತಂದೆ, ಸತ್ಯಭಾಮಿಯ ತಂದೆ ಸತ್ರಾಜಿತ. ಆತ ಸೂರ್ಯನನ್ನ ಪೂಜಿಸ್ತಾ ಇದ್ದ, ನಿಷ್ಠೆಯಿಂದ ಪ್ರತಿದಿನ ಪೂಜಿಸ್ತಾ ಇದ್ದ. ಸೂರ್ಯ ತುಂಬಾ ಸಂತುಷ್ಟನಾಗಿ ಆತನ ಕೊರಳಲ್ಲಿದ್ದಂತಹ ಒಂದು ಅದ್ವಿತೀಯವಾದ ಮಣಿ ಅದನ್ನ ಕೊಡ್ತಾನೆ. ಇದನ್ನ ನೀವು ದಿನ ಪೂಜಿಸಿದ್ರೆ ಹೇರಳವಾಗಿ ಅದೊಂದು ಗಣನೆ ಮಾಡ್ತಾರೆ. ಎಷ್ಟು? ಒಂದು 9-10 ಮಣ ಬಂಗಾರ ಪ್ರತಿದಿನ ಉತ್ಪತ್ತಿ ಮಾಡ್ತಾ ಇತ್ತು. ಅಷ್ಟೇ ಅಲ್ಲದೆ ಎಲ್ಲಿ ಆ ಮಣಿ ಇರುತ್ತೋ ಅಲ್ಲಿ ಯಾವುದೇ ಅಮಂಗಳ ಇರೋದಿಲ್ಲ, ಯಾವುದೇ ರೀತಿ ಅಕಾಲ ಮೃತ್ಯು, ವ್ಯಾಧಿ, ನೋವು, ಪೀಡೆಗಳು, ದುಷ್ಟ ಪ್ರಭಾವಗಳು, ಕ್ಷುದ್ರಜೀವಿ ಯಾವುದು ಕೂಡ ಇರೋದಿಲ್ಲ. ಈ ರೀತಿಯಾದಂತಹ ವಿಶೇಷ ಮಣಿ ಅದು ಸ್ಯಮಂತಕ. ಆ ಸ್ಯಮಂತಕ ಮಣಿಯನ್ನ ಪಡೆದು ಸತ್ರಾಜಿತ ದ್ವಾರಕೆಗೆ ಬರ್ತಾನೆ. ಆ ಮಣಿಯನ್ನ ಧರಿಸಿದನೆ ಆತ ದ್ವಾರಕೆಗೆ ಬರ್ತಾ ಇದ್ದ ಹಾಗೆ ಜನರೆಲ್ಲರೂ ಕೂಡ ಸೂರ್ಯನೇ ಬಂದ್ಬಿಟ್ಟ ಅಂತ ಹೇಳಿ ಆಶ್ಚರ್ಯ. ಯಾಕೆ? ಆತನ ಕಾಂತಿ ಅಷ್ಟಾಗಿ. ಕೃಷ್ಣ ಸೂರ್ಯ ಬರ್ತಾ ಇದ್ದಾನೆ ನೋಡ್ಲಿಕ್ಕೆ. ಯಾಕೆಂದ್ರೆ ದ್ವಾರಕೆಗೆ ಅನೇಕ ದೇವತೆಗಳು ಬರ್ತಾನೆ ಇದ್ರು ಶ್ರೀಕೃಷ್ಣನನ್ನು ನೋಡ್ಲಿಕ್ಕೆ. ಇವತ್ತು ಸೂರ್ಯ ಬಂದಿದ್ದಾನೆ ನಮ್ಮ ಕೃಷ್ಣನನ್ನ ನೋಡ್ಲಿಕ್ಕೆ ಅಂತ ಹೇಳ್ತಾರೆ. ಕೃಷ್ಣ ನಗ್ತಾ ಇರ್ತಾರೆ, ಅಂತ ಪಗಡೆ ಆಡ್ತಾ ಇದ್ದಾರೆ ತನ್ನ ಭಕ್ತರು. ಸೂರ್ಯ ಅಲ್ಲ, ಅದು ಸತ್ರಾಜಿತ. ಆತನೇ ಗೊತ್ತಿತ್ತೆ. ಸೂರ್ಯನ ಆ ವಿಶೇಷವಾದ ಮಣಿಯನ್ನ ಪಡೆದಿದ್ದಾನೆ ಸತ್ರಾಜಿತ. ಶ್ರೀಕೃಷ್ಣನ ಮುಂದೆ ಬಂದಾಗ ಕೃಷ್ಣ ಹೇಳ್ತಾನೆ, ಈ ಮಣಿಯನ್ನ ನೀನು ರಾಜನಾದ, ಯಾರು ರಾಜ? ದ್ವಾರಕೆಯ ರಾಜ. ದ್ವಾರಕೆಯ ರಾಜ ಯಾರು? ಉಗ್ರಸೇನ. ಕರೆಕ್ಟ್.
ಕೃಷ್ಣ ರಾಜನಾಗ್ಲಿಲ್ಲ. ಕೋರ್ಸ್ ಜನರೆಲ್ಲರೂ ಕೂಡ ದ್ವಾರಕೆ ರಾಜ ದ್ವಾರಕಾಧೀಶ ಅಂತ ಶ್ರೀ ಕೃಷ್ಣನಿಗೆ ಹೇಳ್ತಾರೆ. ಬಟ್ ಕೃಷ್ಣ ಯಾರನ್ನ ರಾಜಗದ್ದಿಯ ಮೇಲೆ ಕೂರಿಸಿದ್ದ? ಉಗ್ರಸೇನನನ್ನ. ಉಗ್ರಸೇನ ಭಗವಂತನ ಆಜ್ಞೆ ಅಂತ ಆತ ಕೂರಿಸಿದ್ದ. ಸೊ ಕೃಷ್ಣ ಆತನ ಮುಂದೆ ಹೋಗಿ ವರದಿ ಒಪ್ಪಿಸ್ತಾ ಇದ್ದ, ಆತನ ಸೇವೆ ಮಾಡ್ಲಿಕ್ಕೆ ಆತ ಕೈ ಜೋಡಿಸಿ ನಿಲ್ತಾ ಇದ್ದ. ಉಗ್ರಸೇನಿಗೆ ಒಂದ್ ರೀತಿ ಕಸಿವಿಸಿ ಏನ್ ಮಾಡೋದು, ಭಗವಂತನೇ ಇಚ್ಛೆ ಇರೋದ್ರಿಂದ ಆತ ಸ್ವೀಕರಿಸಲೇಬೇಕಾಗುತ್ತೆ. ಸೊ ಕೃಷ್ಣ ಹೇಳ್ತಾನೆ, ರಾಜನಾದ ಉಗ್ರಸೇನಿಗೆ ಈ ಮಣಿಯನ್ನ ನೀವು ಒಪ್ಪಿಸ್ಬೇಕು. ರಾಜ್ಯದಲ್ಲಿ ಯಾವುದೇ ಒಂದು ಸಂಪತ್ತಿದ್ರೆ ಅದರ ಮೊದಲ ಅಧಿಕಾರ ಯಾರಿಗಿರುತ್ತೆ? ರಾಜ. ಯಾಕೆ? ಎಂತ ಒಂದು ರೀತಿ ಏನ ಹೇಳ್ತಾರೆ, ಅಡ್ವಾಂಟೇಜ್. ಈ ರೀತಿಯಾದಂತಹ ಒಂದು ಸ್ಪೆಷಲ್ ಯಾಕಿರ್ಬೇಕು ಆತನಿಗೆ? ಯಾಕೆಂದ್ರೆ ಆತ ನಮ್ಮ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ಲಿಕ್ಕೂ ತಯಾರಾಗಿರ್ತಾನೆ. ರಾಜ ಅಂದ್ರೆ ಆತ ನಮ್ಮ ಪ್ರಜಾ ರಕ್ಷಣೆಗೋಸ್ಕರ ಆತ ಯುದ್ಧ ಭೂಮಿಯಲ್ಲಿ ಮುಂದೆ ನಿಂತಿರಬೇಕು. ಹಾಗಾಗಿ ಆತನಿಗೆ ಸುಂಕವನ್ನ ಸಂಚಯ ಮಾಡುವಂತಹ ಅಧಿಕಾರವನ್ನು ನೀಡಲಾಗ್ತದೆ. ಯಾಕೆಂದ್ರೆ ಪಡೆದಂತಹ ಆ ಟ್ಯಾಕ್ಸ್ ಏನಿದೆ ಅದನ್ನ ಆತ ಅಕಾಲದಲ್ಲಿ ಯಾವುದೇ ಒಂದು ಪ್ರಕೃತಿ ವಿಕೋಪದ ಪರಿಸ್ಥಿತಿಗಳಲ್ಲಿ ಆತ ಪ್ರಜೆಗಳಿಗೆ ಉಪಯೋಗಿಸ್ಬೇಕು. ಸೊ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ಆತ ಪರಿಪಾಲಿಸಬೇಕು. ಸೊ ಹಾಗಾಗಿ ನೀನು ರಾಜನಿಗೆ ಈ ಸ್ವತ್ತನ್ನ ಮೊದಲು ಒಪ್ಪಿಸ್ಬೇಕು. ರಾಜನಿಗೆ ನೀಡಿದ್ರೆ ಅದನ್ನು ಸ್ವೀಕರಿಸಬೇಕು. ತಪ್ಪೇನಿದೆಯಾ ಇದಕ್ಕೆ? ಆದ್ರೆ ಸತ್ರಾಜಿತನಿಗೆ ಮನಸ್ಸೇ ಕೃಷ್ಣ ಬಲವಂತ ಮಾಡಲಿಲ್ಲ. ಮುಂದೆ ಅನುಭವಿಸ್ತೀಯ ಅಂತ ಅನಿಸ್ತೀವಿ. ಏನಾಯ್ತು? ಸತ್ರಾಜಿತ ಈ ರೀತಿಯಾಗಿ ಅತ್ಯಂತ ಸಂಪದ್ಭರಿತನ ಆಗ್ತಾ ಇದ್ದಾನೆ. ಒಂದು ದಿನ ಸತ್ರಾಜಿತನ ಅಣ್ಣ ಅಥವಾ ತಮ್ಮ ಆಗ್ಬೇಕಾದ ಪ್ರಸೇನ ಆತ ಈ ಮಣಿಯನ್ನ ಧರಿಸಿ ಬೇಟೆ ಆಡ್ಲಿಕ್ಕೆ ಅಂತ ಕಾಡಿಗೆ ಬೇರೇನು ಕೊಳ್ಳಿಕ್ಕೆ ಇರ್ಲಿಲ್ಲ, ಇದನ್ನ ಹಾಕೊಂಡು ಹೋದ ಬೇಟೆ ಆಡ್ತಾ ಕಳೆದು ಹೋದ ಅರಣ್ಯದಲ್ಲಿ. ಅಲ್ಲಿ ಒಂದು ದೊಡ್ಡ ಸಿಂಹ ಅಥವಾ ಹುಲಿ, ಆ ಹುಲಿ ಅನ್ಸುತ್ತೆ, ಹುಲಿ ಅಟ್ಯಾಕ್ ಮಾಡಿ ಆತನನ್ನ ಕೊಲ್ಲುತ್ತೆ. ಆತನ ಕೊರಳಿರುವಂತಹ ವಿಶೇಷ ಆಕರ್ಷಕ ಮಣಿಯನ್ನು ಅದು ತಗೊಳ್ಳುತ್ತೆ. ಅದಾದ ಮೇಲೆ ಆ ಸಿಂಹವನ್ನ ಒಂದು ದೊಡ್ಡ ಕರಡಿ, ಸಾಮಾನ್ಯ ಅಲ್ಲ ಇದು, ಯಾವುದು ಜಾಂಬವಂತ, ಆ ಕರಡಿ ಬಂದು ಆತನನ್ನ ಕೊಲ್ಲುತ್ತೆ, ಆ ಹುಲಿಯನ್ನ. ಇದು ಚೆನ್ನಾಗಿದೆ, ನನ್ನ ಮಗನಿಗೆ ಆಟಿಕೆಯಾಗಿ ಅಂತ ಹೇಳಿ ಆ ಮಣಿಯನ್ನ ತಗೊಂಡು ಹೋಗ್ಬೇಕು. ಸೊ ಇಲ್ಲಿ ಜನರೆಲ್ಲರೂ ದ್ವಾರಕೆಯಲ್ಲಿ ಪ್ರಸೇನ ಹೋಗಿದ್ದ, ಮಣಿ ತಗೊಂಡು ಬರಲೇ ಇಲ್ಲ. ಸಾಮಾನ್ಯವಾಗಿ ಯಾರೇ ಆಗಲಿ ಭೌತಿಕ ಜಗತ್ತಿನವರು ಈ ರೀತಿ ಯೋಚಿಸ್ತಾರೆ. ಏನಂತ? ಆ ಮಣಿಯನ್ನ ಕೇಳಿದ್ದ ಕೃಷ್ಣ ಈಗ ಬರ್ತಾ ಇಲ್ಲ, ಪ್ರಸೇನ ಕಾಣ್ತಿಲ್ಲ, ಏನಾಗಿರ್ಬೋದು ಗೆಸ್ ಮಾಡಿ. ಎಲ್ಲ ಯೂಟ್ಯೂಬ್ ವಿಡಿಯೋಸ್ ಬಂದ್ಬಿಡುತ್ತೆ, ಕನೆಕ್ಟ್ ಮಾಡ್ತಾನೆ, ಇದೇ ಆಗಿರ್ಬೇಕು, ಇದೇ ಅಲ್ವಾ? ಸೊ ಆರೋಪ ಬಂದ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ದ್ವಾರಕೆಯಲ್ಲಿರೋರೆಲ್ಲರೂ ಕೃಷ್ಣನ್ ಭಕ್ತರು. ದ್ವಾರಕೆಯಲ್ಲಿರೋರೆಲ್ಲರೂ ಕೂಡ ಆಧ್ಯಾತ್ಮಿಕ ಜಗತ್ತಿನಿಂದ ಬಂದಂತಹ ಮುಕ್ತ ಭಕ್ತರು, ನೀವು ಮುಕ್ತ ಸಿದ್ಧ ಭಕ್ತರು. ಆದ್ರೆ ಕೆಲವರು ಈ ಜಗತ್ತಿನಲ್ಲಿದ್ದಂತಹ ಸಾಧಕರು ಕೂಡ ಇದ್ದಾರೆ. ಅವರಲ್ಲಿ ಭಗವಂತನ ಕುರಿತಾಗಿ ಶ್ರದ್ಧೆ ಇನ್ನೂ ಪೂರ್ತಿಯಾಗಿ ಮೂಡಿರಲಿಲ್ಲ. ಈ ರೀತಿಯಾದ ಸಂದರ್ಭ ಬಂದಾಗ ಅವರು ಸಾಮಾನ್ಯರಂತೆ ಓಹೋ ಇರಬೇಕು. ವಿಶೇಷವಾಗಿ ಸತ್ರಾಜಿತ ಈ ಮಾತನ್ನ ಹೇಳ್ಬಿಟ್ಟ. ಹಾಗಾಗಿ ಎಲ್ಲ ಕಡೆ ಒಂದ್ ರೀತಿ ವದಂತಿ, ವಾಸಿತ್, ಹ್ಯೂಮರ್ ಅಂತ ಏನ್ ಹೇಳ್ತಾರಲ್ಲ, ಹರಡ್ಬಿಡ್ತು. ಏನಂತ? ಕೃಷ್ಣನೇ ಪ್ರಸೇನನನ್ನ ಕೊಂದು ಆ ಮಣಿಯನ್ನ ಪಡೆದಿರಬೇಕು. ನೋಡಿ, ಈಗ ಆ ಆರೋಪದಿಂದ ಮುಕ್ತನಾಗಿ ಶ್ರೀಕೃಷ್ಣ ಕೆಲವರನ್ನ ಕರ್ಕೊಂಡು ಕಾಡಿಗೆ ಹೋಗ್ತಾನೆ. ಹೋಗಿ ಹುಡುಕ್ತಾನೆ, ನೋಡ್ತಾನೆ ಪ್ರಸೇನ ಸತ್ತು ಬಿದ್ದಿರೋದು. ಆದ್ರೆ ಮುಂದೆ ಹೋಗ್ತಾನೆ, ಹುಲಿ ಸತ್ತು ಬಿದ್ದಿರೋದು ನೋಡ್ತಾನೆ. ಹಾಗೆ ಗೊತ್ತಾಗತ್ತೆ ಇವರೆಲ್ಲರೂ ಕೂಡ ಈ ಒಂದು ಮಣಿ ಕಾರಣದಿಂದ ಸತ್ತು ಹೋದ್ರು. ಮುಂದೆ ಹೋಗ್ತಾನೆ, ಅಲ್ಲಿ ಒಂದು ದೊಡ್ಡ ಗುಹೆ ಕಾಣುತ್ತೆ. ಜಾಂಬವಂತನನ್ನ ಆತ ಸೆಣಸಾಡ್ತಾನೆ. ಸರಿಸುಮಾರು 28 ದಿನಗಳ ಕಾಲ ದಿನ ರಾತ್ರಿ ಅವಿರತವಾಗಿ ಆತ ಸೆಣಸಾಡ್ತಾನೆ. ನಾನೆಲ್ಲ ಸಂಕ್ಷೇಪವಾಗಿ ಹೇಳ್ತಾ ಇದ್ದೀನಿ. ಸೊ ಸೆಣಸಾಡಿ ಅದಾದ ನಂತರ ಜಾಂಬವಂತನಿಗೆ ಆಗ ಹೊಡೆಯುತ್ತೆ, ಅರೇ ತ್ರೇತಾಯುಗದಲ್ಲಿ ನಾನು ಯಾರನ್ನ ಸೇವೆ ಮಾಡ್ತಾ ಇದ್ನೋ, ನನ್ನ ಪ್ರಭು ಅಂತ ಪರಿಗಣನೆ ಮಾಡಿದ್ನೋ, ಆತನೇ ಈತ, ಆ ರಾಮನೇ ಈ ಶ್ರೀಕೃಷ್ಣ. ಎಂತ ಅಜ್ಞಾನ ಕವಿದಿದೆ ನನಗೆ. ಹಾಗೆ ಶ್ರೀಕೃಷ್ಣ ಹೇಳ್ತಾನೆ, ನಾನೇ ನಿನ್ನನ್ನ ಈ ರೀತಿಯಾದಂತಹ ಆವರಣದಲ್ಲಿ ಅಥವಾ ನಿನಗೆ ಮರೆ ಮಾಡಿಸಿದ್ದೀನಿ. ನನಗೆ ಯುದ್ಧದ ಒಂದು ಆನಂದ ಬೇಕು, ನಿನ್ನ ಜೊತೆ ಸೆಣಸಾಡುವ ಆನಂದ. ಸೊ ಅದಾದ್ಮೇಲೆ ಕೊನೆಗೆ ಜಾಂಬವಂತ ಆ ಮಣಿಯನ್ನು ನೀಡ್ತಾನೆ. ಮಣಿ ಜೊತೆಗೆ ನನ್ನ ಅಪರಾಧನ ಕ್ಷಮಿಸು ಹೇ ಭಗವಂತ ಅಂತ ಆ ಸ್ತ್ರೀ ರತ್ನವನ್ನು ನೀಡ್ತಾನೆ. ಯಾರವಳು? ಮಗಳಾದ ಜಾಂಬ.
ಕೃಷ್ಣನ ಎರಡನೆಯ ಬಂಧು. ಮೊದಲನೇ ಯಾರು? ರುಕ್ಮಿಣಿ. ಹಾ? ರುಕ್ಮಿಣಿ. ರುಕ್ಮಿಣಿ ಗೊತ್ತಿಲ್ಲ ರುಕ್ಮಿಣಿ. ಅದಾದ ಮೇಲೆ ನಡೆಯೋ ಪ್ರಸಂಗ. ಇದಾದ ಮೇಲೆ ಕೃಷ್ಣ ಎಲ್ಲರ ಜೊತೆ ಈಗ ದ್ವಾರಕ್ಕೆ ಬಂದ. ಉಗ್ರಸೇನನ ಮುಂದೆ ಸತ್ರಾಜಿತನನ್ನ ಕರೆಸಲಾಯಿತು. ಮುಂದೆ ಮಣಿ ಇಡಲಾಯಿತು. ಕೃಷ್ಣ ತೋರಿಸ್ತಾನೆ, ನೋಡಿ ಇದೆ ಮಣಿ, ಈಗ ನೀವು ನಿಶ್ಚಯ ಮಾಡಿ. ಕೃಷ್ಣ ಆರೋಪದಿಂದ ಮುಕ್ತನಾದ. ಆ ರೀತಿ ಆಗ ಸತ್ರಾಜಿತನಿಗೆ ಬಹಳಷ್ಟು ನೋವಾಗುತ್ತೆ. ಏನಿದು, ನಾನು ಈ ರೀತಿ ಮಾಡ್ತಿರ್ತಾನ, ಈ ರೀತಿ ತಪ್ಪು ವದಂತಿ ಹಬ್ಬಿಸಿದ್ದಾನ. ಕೊನೆಗೆ ಆತ ಇದನ್ನ ನೀವೇ ಇಟ್ಕೊಡಿ ಅಂತ ಹೇಳಿ ಕೃಷ್ಣನಿಗೆ ಕೊಟ್ಟಿಗೆ ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ಇಲ್ಲ, ನಿನಗಿದ ಬಯಕೆ ಇದೆಯಲ್ಲ, ನೀನು ಇಟ್ಟು. ಆಗ ಸತ್ರಾಜಿತ ತನ್ನ ಮಗಳನ್ನ ಒಂದು ರೀತಿ ಗಿಫ್ಟ್ ರೂಪದಲ್ಲಿ ಆಕೆಯನ್ನ ನೀಡ್ತಾನೆ. ಆಕೆ ಸತ್ಯಭಾಮ. ಇದಾದ್ಮೇಲೂ ಮುಗಿಲಿಲ್ಲ. ಇದಾದ್ಮೇಲೆ ದ್ವಾರಕೆಯಲ್ಲಿದ್ದ ಜನ ತುಂಬಾ ಸಿಟ್ಟಿಗೆ ಎತ್ಬಿಟ್ರು ಸತ್ರಾಜಿತನನ್ನ. ನಮ್ಮ ಪ್ರಭುಗಳ ಶ್ರೀಕೃಷ್ಣನ ಕುರಿತಾಗಿ ಈ ರೀತಿ ತಪ್ಪು ಸುದ್ದಿಯನ್ನು ಹಬ್ಬಿಸಿದೆಯಲ್ಲ, ನಿನ್ನನ್ನು ನಾವು ಬಿಡೋದಿಲ್ಲ. ಕೃಷ್ಣ ಯಾವಾಗ ದ್ವಾರಕೆಯಲ್ಲಿ ಇರಲಿಲ್ಲ, ಆತ ಹಸ್ತಿನಾಪುರಕ್ಕೆ ಹೋಗಿದ್ದ ಒಂದು ವಿಶೇಷ ಕಾರಣದಿಂದ. ಆ ಸಮಯದಲ್ಲಿ ವಿಶೇಷವಾಗಿ ಅಕ್ರೂರ ಮತ್ತೆ ಇನ್ನೊಬ್ಬ ವ್ಯಕ್ತಿ ಕೃತವರ್ಮ, ಇವರಿಬ್ರು ಶತಧನ್ವ ಅನ್ನೋ ಒಬ್ಬ ವ್ಯಕ್ತಿ ಬಳಿ ಹೋಗ್ತಾರೆ. ಈ ಶತಧನ್ವ ಈತನಿಗೆ ಮೊದಲಿಂದಲೇ ಸತ್ರಾಜಿತನ ಕುರಿತಾಗಿ ಸ್ವಲ್ಪ ಕೋಪ ಇತ್ತು. ಆತನ ಬಳಿ ಹೋಗಿ, ಹೇ, ನೀನು ಆ ಮಣಿಯನ್ನು ಪಡಿಬೇಕು, ಹೋಗಿ ಆ ಸತ್ರಾಜಿತನನ್ನ ಕೊಂದು ಹಾಕು ಅಂತ ಹೇಳಿ ಆತನಿಗೆ ಪ್ರಚೋದಿಸ್ತಾನೆ. ಅವ್ರಿಗೆ ಸಿಟ್ಟಿದ್ದಿದ್ದು ಯಾಕೆ? ಕೃಷ್ಣನ ಅಪಮಾನ ಮಾಡಿದ ಸತ್ರಾಜಿತ. ಆದ್ರೆ ಶತಧನ್ವನಿಗೆ ಆ ಮಣಿಯ ಕುರಿತಾಗಿ ಲೋಭ ಇತ್ತು, ನನಗೆ ಬೇಕು. ಸೊ ಅವ್ರು ಹೋಗಿ ಆತನಿಗೆ ಪ್ರಚೋದಿಸಿ, ಹೋಗು ನೀನು ಆತನನ್ನ ಕೊಂದು ಅಂತ ಹೇಳಿ ಪ್ರಚೋದಿಸಿ. ಸೊ ಆತ ಆ ಆಸೆಯಿಂದ, ಮಣಿಯ ಆಸೆಯಿಂದ ಆ ಶತಧನ್ವ ಹೋಗಿ ಸತ್ರಾಜಿತನನ್ನ ಕೊಂದು ಹಾಕ್ತಾನೆ. ಸತ್ಯಭಾಮೆ ಕಿರುಚ್ತಾಳೆ, ಓಡಿ ಹೋಗ್ತಾನೆ ಹಸ್ತಿನಾಪುರಕ್ಕೆ. ಕೃಷ್ಣ, ನನ್ನ ತಂದೆ ಹತನಾಗಿದ್ದಾನೆ. ಕೃಷ್ಣ ಓಡಿ ಬರ್ತಾನೆ. ಆತನಿಗೆ ಗೊತ್ತಿತ್ತು ಏನಾಗಿದೆ. ಯಾರು ಆ ನನ್ನ ಮಾವನನ್ನ ಕೊಂದು ಹಾಕಿದ್ದನೋ ಆತನನ್ನ ಕೊಲ್ತೀನಿ. ಕೃಷ್ಣ ಬೇಕಿದ್ದಲ್ಲಿ ಆ ಸತ್ರಾಜಿತನನ್ನ ಪುನರ್ಜೀವನಗೊಳಿಸಬಹುದಾಗಿತ್ತು. ಮುಂಚೆ ಆ ರೀತಿ ಮಾಡಿದ್ದ ಕೂಡ ಕೆಲವರು ಕುರಿತಾಗಿ. ಯಾರು ಕುರಿತಾಗಿ? ಮುನಿಯ ಮಕ್ಕಳನ್ನ ಆತ ಯಮಲೋಕದಿಂದ ವಾಪಸ್ ಕರೆ ತಂದಿದ್ದ. ಆದ್ರೆ ಸತ್ರಾಜಿತನಿಗೆ ಆತ ಈ ವಿಶೇಷ ಅನುಗ್ರಹ ನೀಡಲಿಲ್ಲ, ಯಾಕಂದ್ರೆ ಆತನ ತಪ್ಪು ಮಾಡಿದ್ದಾರೆ. ಆದ್ರೆ ಸತ್ಯಭಾಮೆಗೆ ಅಥವಾ ಜಗತ್ತಿಗೆ ತೋರಿಸಲಿಕ್ಕೆ, ಇಲ್ಲ, ನಾನು ಸೇಡ್ ತೀರಿಸ್ಕೊಡ್ತೀನಿ, ಯಾರು ಆ ತಪ್ಪು ಕೆಲಸ ಮಾಡಿದರೋ ಅವರಿಗೆ ನಾನು ಮೃತ್ಯುದಂಡವನ್ನು ನೀಡ್ತೀನಿ, ಎಲ್ಲಿದ್ದಾರೆ ಅವರು ಅಂತ ಹೇಳಿ ಶತಧನ್ವನನ್ನ ಹುಡುಕ್ಲಿಕ್ಕೆ ಕೃಷ್ಣ ಹೋಗ್ತಾನೆ. ಶತಧನ್ವ ಹೋಗಿ ಅಕ್ರೂರನ ಬಳಿ ಹೋಗ್ತಾನೆ, ಕೃತವರ್ಮನ ಬಳಿ ಹೋಗ್ತಾನೆ. ದಯವಿಟ್ಟು ನನ್ನನ್ನು ರಕ್ಷಿಸಿರಿ, ನಿಮ್ಮ ಮಾತಿನ ಕೇಳ್ಕೊಂಡೆ ನಾನು ಮಾಡಿದ್ದೆ ಅಂತ ಅವ್ರು ಹೇಳ್ತಾರೆ. ನೀನು ಕೃಷ್ಣನ ಶರಣಾಗತಿಯನ್ನು ಪಡೆದ್ರೆ ನೀನು ಬಚಾವಾಗ್ತೀಯ. ಅವರು ಆದ್ರೆ ಆತನಿಗೆ ಅದು ಮನಸ್ಸಿದೆ, ಇಲ್ಲ. ಸೊ ಆತ ಒಂದು ದೊಡ್ಡ ಅತಿ ಪ್ರಬಲವಾದ ಕುದುರೆಯಲ್ಲಿ ದ್ವಾರಕೆ, ಗುಜರಾತಿಂದ ಆಲ್ಮೋಸ್ಟ್ ನೇಪಾಳವರೆಗೆ, ಜನಕ್ಪುರದವರೆಗೆ ಆ ಕುದುರೆಯಲ್ಲಿ ಒಂದೇ ದಿನದಲ್ಲಿ ಪ್ರವಾಸ ಮಾಡ್ತಾನೆ. ಅಷ್ಟು ಶಕ್ತಿಶಾಲಿ ಕುದುರೆ. ಕೊನೆಗೆ ಆ ಕುದುರೆನೇ ಸತ್ತು ಬಿಟ್ಬಿಡ್ತಾರೆ. ಅದಾದ್ಮೇಲೆ ಅದು ಓಡ್ ಹೋಗ್ತಾ ಇದೆ. ಆದ್ರೂ ಕೃಷ್ಣ ಬಲರಾಮರ ಆತನನ್ನ ಬಿಡದೆ ಹಿಂಬಾಲಿಸ್ತಾ ಹೋಗಿ ಶತಧನ್ವನಿಗೆ ಕೊನೆ ಎಚ್ಚರಿಕೆ ನೀಡ್ತಾರೆ. ಆದ್ರೂ ಒಪ್ಪೋದಿಲ್ಲ, ಆತನ ವಧೆ ಆಗುತ್ತೆ. ಅದಾದ್ಮೇಲೆ ಆ ಮಣಿಯನ್ನ ಮತ್ತೆ ತರ್ತಾನೆ. ಯಾರು? ಕೃಷ್ಣ. ಯಾಕಂದ್ರೆ ಮತ್ತೆ ಆರೋಪ ಬರುತ್ತಲ್ವ, ಹಾಗಾಗಿ ಮಣಿಯನ್ನ ಮತ್ತೆ ತಂದು ಆತ ದ್ವಾರಕೆಯಲ್ಲಿ ಇಡ್ತಾನೆ. ಆಕ್ಚುಲಿ ಏನಾಗಿತ್ತು ಅಂದ್ರೆ, ಆ ಮಣಿ ಈ ಶತಧನ್ವ ಕದ್ದವನು ಆತ ಅಕ್ರೂರನಿಗೆ ಒಪ್ಪಿಸಿ ಓಡ ಹೋಗ್ಬಿಟ್ಟು. ಆ ಅಕ್ರೂರ ಕೃಷ್ಣ, ಅಯ್ಯೋ ನಾನು ಈ ರೀತಿ ಕಾರ್ಯ ಮಾಡಿದ್ದೀನಿ ಅಂತ ಹೇಳಿ ಆತ ನೊಂದ್ಕೊಳ್ತಾನೆ ಅಂತ ಅಕ್ರೂರ ದ್ವಾರಕೆಯನ್ನು ಬಿಟ್ಟು ಆತ ಕಾಶಿಗೆ ಹೋಗಿ ಕೂತ್ಕೊಂಡಿದ್ದ ಕೆಲವು ವರ್ಷಗಳ. ಆನಂತರ ಕೃಷ್ಣ ಒಂದು ವಿಶೇಷ ಯೋಜನೆಯಿಂದ ಅಕ್ರೂರನ ಕರೆ ತರ್ತಾನೆ. ಆನಂತರ ಎಲ್ಲರ ಮುಂದೆ ಎಲ್ಲ ಪ್ರಸಂಗವನ್ನ ಒಂದು ರೀತಿ ಸ್ಪಷ್ಟ ಮಾಡ್ತಾನೆ. ಈ ಒಂದು ಪ್ರಸಂಗ ನೋಡ್ಲಿಕ್ಕೆ ಒಂದು ತುಂಬಾ ಜಟಿಲವಾದ ಪ್ರಸಂಗ. ಯಾಕೆ ಕೃಷ್ಣನ ಮೇಲೆ ಈ ರೀತಿ ಆರೋಪ? ಕೆಲವರು ಆ ಚಂದ್ರನನ್ನ ನೋಡಿದ ಕೃಷ್ಣ ಗಣೇಶ ಚೌತಿ ದಿನ, ಹಾಗಾಗಿ ಆರೋಪ ಅಂತ. ಆಕ್ಚುಲಿ ಹೇಳ್ಬೇಕಾದ್ರೆ ಭಾಗವತ ಹೇಳೋದ್ರೆ ಕೃಷ್ಣ ಈ ಒಂದು ಲೀಲೆಯಿಂದ ಏನ್ ತೋರಿಸ್ತಾ ಇದ್ದಾನೆ? ಧನದ ಸಂಚಯದಿಂದ ಉತ್ಪತ್ತಿಯಾಗುವಂತಹ ತಪ್ಪು ಗುಣಗಳು ಯಾವುವು? ಸಂಶಯ, ಕುಟಿಲತೆ ಅಲ್ವಾ? ನೋಡಿ, ಕಾಣ್ತಾ ಇದೀವಲ್ಲ, ಅದೆಲ್ಲವೂ ಕಾಣ್ತಾ ಇದೀವಿ.
ಅಷ್ಟೇ ಅಲ್ಲದೆ ಅಲ್ಲಿ ವಿಶ್ವಾಸಘಾತವಾಗ್ತದೆ, ಜಗಳವಾಗ್ತದೆ, ಕೊನೆಗೆ ಜನ ಒಬ್ಬರನ್ನೊಬ್ರು ಕೊಂದು ಬಿಡ್ತಾರೆ ನೋಡಿ. ಹಾಗಾಗಿಯೇ ಕವಿ ಆ ಒಂದು ಕೊನೆಯ ಪಂಚಮ ಸ್ಥಾನದಲ್ಲಿ ಆತ ಕೂತಿದ್ದಾರೆ. ಮೊದಲ 4 ಯಾವುದು? ಎಲ್ಲಿ ಮಾಂಸಾಹಾರ, ವ್ಯಭಿಚಾರ, ಜೂಜಾಟ, ಮಾದಕ ವಸ್ತುಗಳ ಸೇವನೆ ಆಗುತ್ತೋ ಅಲ್ಲಿ ಕಲಿಯಿದ್ದಾನೆ. ಇವುಗಳಲ್ಲದೆ ಆತನಿಗೆ 5ನೇ ಸ್ಥಾನ ಯಾವುದು? ಎಲ್ಲಿ ಸಂಪತ್ತು, ವಿಶೇಷವಾಗಿ ಚಿನ್ನವನ್ನು ಸಂಚಯ ಮಾಡಲಾಗ್ತದೋ, ಸಂಗ್ರಹಿಸಲಾಗ್ತದೋ, ಅದನ್ನ ಸರಿಯಾದಂತಹ ಕಾರ್ಯಗಳಿಗೆ, ವಿಶೇಷವಾಗಿ ಧಾರ್ಮಿಕ ಅಥವಾ ಭಕ್ತಿ ಕಾರ್ಯಗಳಿಗೆ ಉಪಯೋಗಿಸೋದಿಲ್ವೋ ಆ ಒಂದು ಬಂಗಾರ ಏನಿದೆ ಅದು ಕಲಹಕ್ಕೆ ಕಾರಣವಾಗ್ತದೆ, ಅಮಂಗಳಕ್ಕೆ ಮೃತ್ಯುವು ಕಾರಣ. ಈಗಿನ ಜಗತ್ತಲ್ಲಿ ನಾವು ನೋಡ್ಬೋದು, ಕೃಷ್ಣ ಏನು ಉದಾಹರಣೆ ತೋರಿಸ್ತಾ ಇದ್ದಾನೆ ಅಂದ್ರೆ, ಯಾವೊಬ್ಬ ನಾಯಕ ಅಥವಾ ರಾಜ ಈ ರೀತಿಯಾದಂತಹ ಕಾರ್ಯಗಳಿಂದ ಮುಕ್ತವಾಗಿರಬೇಕು. ಈ ಆರೋಪಗಳು ಕೂಡ ಆತನನ್ನ ಸ್ಪರ್ಶಿಸಬಾರದು. ಹಾಗಾಗಿ ಪ್ರಭುಪಾದರು ನಮಗೆ ದೀಕ್ಷೆ ಸಮಯದಲ್ಲಿ ಈ ಒಂದು 4 ಪ್ರತಿಜ್ಞೆಯನ್ನ ಹೇಳಲಿಕ್ಕೆ ಹೇಳಿದೆ. ಏನದು? ಯಾವಾಗಲೂ ಕೂಡ ನಾನು ಈ 4 ನಿಯಮಗಳನ್ನ ಪಾಲಿಸ್ತೀನಿ. ಯಾವುವು ಹೇಳಿ? ಯಾವ 4 ಪ್ರತಿಜ್ಞೆಗಳು ದೀಕ್ಷೆ ಸಮಯದಲ್ಲಿ ಪ್ರಭುಪಾದರು ಹೇಳಿದರು? ಅಫ್ಕೋರ್ಸ್ ಹರಿನಾಮದ ಜಪ ಕನಿಷ್ಠ 16 ಬಾಲೆ ಗಮನ ಇಟ್ಟು ಧ್ಯಾನ ವಹಿಸಿ ನಾನು ಮಾಡ್ತೀನಿ ಪ್ರತಿದಿನ, ಇದು ಮುಖ್ಯವಾದದ್ದು. ಇದಲ್ಲದೆ 4 ಪ್ರತಿಜ್ಞೆಗಳನ್ನ ಹೇಳ್ತಾರೆ ಭಕ್ತರು ದೀಕ್ಷೆ ಸಮಯದಲ್ಲಿ ಪ್ರಭುಪಾದರು ಹೇಳಿದರು. ಯಾವುದು? ನಿಯಮಗಳು ಯಾವುವು? ಮಾಂಸಾಹಾರ ಮಾಡೋದಿಲ್ಲ, ಅನೈತಿಕ ಸಂಬಂಧದಲ್ಲಿ ತೊಡಗೋದಿಲ್ಲ, ಜೂಜಾಟದಲ್ಲಿ ತೊಡಗೋದಿಲ್ಲ, ಕೊನೆಗಾಗಿ ಮಾದಕ ವಸ್ತುಗಳ ಸೇವನೆ ಇದರಲ್ಲಿ ತೊಡಗೋದಿಲ್ಲ. ಯಾಕೆ? ಭಕ್ತನಾದವರು ಕೂಡ ಈ ಕಾರ್ಯಗಳಿಂದ ದೂರ ಇದೆ. ಅಫ್ಕೋರ್ಸ್ ಯಾವೊಬ್ಬರು ಸಮಾಜದ ನಾಯಕರಿದ್ದಾರೋ, ರಾಜ ಅಥವಾ ಆಡಳಿತಗಾರರು, ಇನ್ಫ್ಯಾಕ್ಟ್ ಸನ್ಯಾಸಿಗಳು, ಬ್ರಾಹ್ಮಣರು, ಅವ್ರಿಗೆ ಇನ್ನೂ ಕಠಿಣ ನಿಯಮ ಇದೆ ನೋಡಿ. ಸಮಾಜದಲ್ಲಿ ವಿಶೇಷವಾಗಿ ಈಗಿನ ಸಮಯದಲ್ಲಿ ಎಷ್ಟೆಲ್ಲ ನಾವು ಈ ರೀತಿಯಾದಂತಹ ಸ್ಕ್ಯಾಂಡಲ್ಸ್ ನ ಕಾಣ್ತೀವಿ. ಹೇಗೆ ಜನ ಇಂಥ ಒಂದು ವಿಶೇಷವಾದ ಜವಾಬ್ದಾರಿಯುತವಾದಂತಹ ಪಾತ್ರದಲ್ಲಿದ್ದವರು ಈ ಕಾರ್ಯಗಳಲ್ಲಿ ತೊಡಗಿದಾಗ ಅವರ ಪತನವಾಗ್ತದೆ. ಸಮಾಜದಲ್ಲಿ ಅಧ್ಯಾತ್ಮ ಅಥವಾ ಭಗವಂತನ ಕುರಿತಾದ ವಿಶ್ವಾಸ ನಶಿಸಿ ಹೋಗ್ತದೆ. ಸೊ ಹಾಗಾಗಿ ಅವರಿಗೆ ಅತ್ಯಂತ ಜವಾಬ್ದಾರಿ ಇದೆ. ಅಷ್ಟೇ ಅಲ್ಲದೆ ಯಾವೊಬ್ಬ ಭಕ್ತ ಕೃಷ್ಣ ಪ್ರಜ್ಞೆಯನ್ನು ಪಾಲಿಸ್ತಾ ಇದ್ದಾನೆ ಆತನಿಗೂ ಈ ಜವಾಬ್ದಾರಿ ಇದೆ. ನಾವು ಪ್ರತಿದಿನ ನಮ್ಮ ಸಮಾಜದಲ್ಲಿ ನಾವು ಭಕ್ತರಂತೆ ಕಾಣಿಸ್ಕೊಳ್ತೀವಿ. ಸೊ ಜನರೆಲ್ಲರೂ ಕೂಡ ಇವನು ಭಕ್ತನಪ್ಪ ಅಂತ ಹೇಳಿ. ಸೊ ಹಾಗಾದಾಗ ನಮ್ಮಿಂದ ಅವರು ಕೆಲವೊಂದು ಅಪೇಕ್ಷಿಸ್ತಾರೆ ಅಲ್ವಾ? ಸುಳ್ಳು ಹೇಳಬಾರ್ದು. ಕೆಲವೊಮ್ಮೆ ಏನಾದ್ರು ತಪ್ಪು ಮಾಡಿಬಿಟ್ರೆ ಹೇಳ್ತಾರೆ, ನಿಮ್ಮಿಂದ ಈ ಕಾರ್ಯನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಂಟಿ ಹೇಳಿದ್ರ. ನನಗೊಂದು 2 ಸಲ ಆಗಿದೆ. ರೈಲ್ವೆ ಸ್ಟೇಷನ್ ಅಲ್ಲಿ ಫುಟ್ ಓವರ್ ಬ್ರಿಡ್ಜ್ ಬಂದು ಹೀಗೆ ಡೈರೆಕ್ಟ್ ಆಗೋಗ್ಬಿಟ್ರೆ, ನೀವ್ ಹಿಂಗ್ ಮಾಡೋದ ಸ್ವಾಮಿ? ಟ್ರೈನ್ ಮಿಸ್ ಆಗ್ತಾ ಇದೆ, ಓಡೋಗಿ ಕ್ಯಾಚ್ ಮಾಡ್ಲಿಕ್ಕೆ ಅಂತ ಹೋದಾಗ, ಅಥವಾ ಕೆಲವೊಮ್ಮೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವಾಗ, ಅಥವಾ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದಾಗ, ಅವೆಲ್ಲ ಜನ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಬೇರೆ ಯಾರಾಗಿದ್ರು ಓಕೆ, ಆದ್ರೆ ನೀವು ಕೂಡ ಅಂದ್ರೆ. ಸೊ ಹಾಗಾಗಿ ಭಕ್ತರಾದವರಿಗೆ ಇನ್ನೂ ಮಹಾನ್ ಜವಾಬ್ದಾರಿ ಇದೆ. ಏನದು? ಈ ಧರ್ಮ ಅಥವಾ ನೀತಿ ತತ್ವಗಳನ್ನ ಪಾಲಿಸ್ಬೇಕು. ಸಾಮಾನ್ಯ ಸರಳವಾದ ಏನು? ಸುಳ್ಳು ಹೇಳೋದು, ಸಮಾಜದ ಸರಳ ನಿಯಮಗಳನ್ನ ಪಾಲಿಸೋದು, ಅವನ್ನ ಬ್ರೇಕ್ ಮಾಡಬಾರ್ದು, ಅವನ್ನ ಪಾಲಿಸಬೇಕು, ಸುಳ್ಳು ಹೇಳಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ಮೋಸ ವಂಚನೆಗಳಲ್ಲಿ ತೊಡಗಬಾರದು. ವಿಶೇಷವಾಗಿ ಧನದ ವ್ಯವಹಾರದಲ್ಲಿ ಬಹಳ ಪಾರದರ್ಶಕವಾಗಿರುತ್ತೆ. ನಂತರ ಪುರುಷರು ಸ್ತ್ರೀಯರ ಕುರಿತಾಗಿ, ಸ್ತ್ರೀಯರು ಪುರುಷರ ಕುರಿತಾಗಿ ಗೌರವ ಮತ್ತೆ ಒಂದು ರೀತಿ ರೆಸ್ಪೆಕ್ಟ್ಫುಲ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದೇನು ನಮ್ಮ ವೈದಿಕ ಸಮಾಜದಲ್ಲಿ ಸದಾಚಾರ ಇದೆ. ತಾಯಿ ಮಾತೆಯರಂತೆ ಸ್ತ್ರೀಯರನ್ನ ಹೇಗೆ ಕಾಣಬೇಕು? ತಾಯಿಯರಂತೆ. ಸೊ ಅದು ನಮ್ಮ ಸಮಾಜದಲ್ಲಿ ಹೇಳಿರುವಂತಹ, ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ಬಹಳ ಬೇಸಿಕ್ ಇದು. ಚಾಣಕ್ಯ ಮುನಿ ಹೇಳ್ತಾನೆ, ಯಾವುದು ಹೇಳ್ತಿದೆಯಾ? ಪರದ್ರವ್ಯೇಷು ಲೋಷ್ಟ್ರವತ್ ಮಾತ್ರವತ್ ಪರದಾರೇಷು. ಪರಸ್ತ್ರೀಯರನ್ನ ಮಾತೆಯರಂತೆ ಕಾಣಬೇಕು. ಪರದ್ರವ್ಯೇಷು ಲೋಷ್ಟ್ರವತ್, ಪರರ ಧನವನ್ನ ಕಲ್ಲು ಮಣ್ಣಿನಂತೆ ಕಾಣಬೇಕು. ಆತ್ಮವತ್ ಸರ್ವಭೂತೇಷು, ಬೇರೊಂದು ಪ್ರತಿಯೊಂದು ಜೀವಿಯನ್ನ ನಮ್ಮಂತನೇ ಕಾಣಬೇಕು. ನಾವು ಹೇಗೆ ನಮ್ಮನ್ನ
ಅತ್ಯಂತ ಸ್ವಚ್ಛವಾಗಿರ್ತೀವಿ, ಅತ್ಯಂತ ದಯೆಯಿಂದ ನಾವು ನಮ್ಮ ಶರೀರವನ್ನು ರಕ್ಷಿಸ್ಕೊಳ್ತೀವಿ. ಯಾರಾದ್ರೂ ನಮ್ಗೆ ಏನಾದ್ರು ತೊಂದರೆ ಮಾಡಿದ್ರೆ ನಮ್ಗೆ ನೋವಾಗುತ್ತಲ್ಲ, ಅದೇ ರೀತಿ ಬೇರೆಯವ್ರಿಗೂ ನೋವಾಗುತ್ತೆ ಅಂತ ಪರಿಗಣಿಸ್ಬೇಕು. ಯಹ ಪಶ್ಯತಿ ಸ ಪಂಡಿತ, ಪ್ರಭುಪಾದರ ಈ ಮಾತನ್ನು ಪದೇ ಪದೇ ಹೇಳ್ತಾರೆ. ಈ ರೀತಿ ಕಾಣುವುದು ನಿಜವಾಗಿಯೂ ಪಂಡಿತ. ಸೊ ಹೀಗೆ ಭಕ್ತಿ ಧರ್ಮವನ್ನೂ ಮೀರಿತ್ತು, ಆದರೆ ಧರ್ಮವನ್ನ ಉಲ್ಲಂಘನೆ ಮಾಡಿ ಭಕ್ತಿಯನ್ನ ಪಾಲಿಸಿದ್ರೆ ಅದು ಸಮಾಜಕ್ಕೆ ಶೋಭೆ ನೀಡುತ್ತೆ. ಆ ಭಕ್ತನ ಕಾರ್ಯ ಭಗವಂತನಿಗೂ ಕೂಡ ಸಂತುಷ್ಟಿ ಇರುತ್ತದೆ. ಭಗವಂತ ಉದ್ಧವನಿಗೆ ಸಂದೇಶದಲ್ಲಿ ಹೇಳ್ತಾನೆ, ನನ್ನ ಭಕ್ತ ಎಲ್ಲ ಲೌಕಿಕ ನಿಯಮಗಳು, ಸಮಾಜದ ನಿಯಮಗಳು ಅವುಗಳನ್ನು ಪಾಲಿಸ್ತಾನೆ. ಯಾರೊಬ್ಬ ಇದನ್ನು ಉಲ್ಲಂಘಿಸ್ತಾನೋ ಆತ ನನಗೆ ನೋವನ್ನು ಉಂಟು ಮಾಡ್ತಾನೆ. ಸೊ ಭಕ್ತ ಈ ಧರ್ಮ ಅಥವಾ ನೀತಿಯನ್ನ ಪಾಲಿಸುವುದರ ಉದ್ದೇಶ ಏನು? ಭಗವಂತನ ಸಂತುಷ್ಟಿ, ಗುರುಗಳ ಸಂತುಷ್ಟಿ. ಪ್ರಭುಪಾದರು ಹೇಳ್ತಾ ಇದ್ರು, ನನ್ನ ಶಿಷ್ಯರನ್ನ ನೀವು ಹೇಗೆ ಗುರುತಿಸ್ತೀರಾ? ಪರ್ಫೆಕ್ಟ್ ಜೆಂಟಲ್ಮನ್. ಅವರು ತುಂಬಾ ಸದಾಚಾರ ಉಳ್ಳವರಾಗಿರ್ತಾರೆ. ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡೋದು, ವ್ಯವಹಾರ, ಆಚಾರ, ನುಡಿ ಎಲ್ಲವೂ ಕೂಡ ಆದರ್ಶವಾಗಿದೆ. ಸೊ ಹೀಗೆ ಭಕ್ತಿಯನ್ನ ಪರಿಪಾಲಿಸ್ತಾ ಇದ್ದೀವಿ, ಅದರ ಜೊತೆಗೆ ಈ ಧರ್ಮ ನೀತಿ ಅಂಶಗಳನ್ನು ಕೂಡ ನಾವು ರೂಢಿಸ್ಕೊಳ್ಬೇಕು. ಕೆಲವೊಮ್ಮೆ ಕೆಲವರು ತಮ್ಮ ಸಂಸ್ಕಾರಗಳಿಂದ ಹುಟ್ಟಿನಿಂದ ಆ ರೀತಿ ಬೆಳೆದಿರ್ತಾರೆ. ಬಟ್ ಕೆಲವರು ಆ ರೀತಿ ಬೆಳೆದೇ ಇರಬಹುದು, ಆದ್ರೆ ಭಕ್ತಿಯನ್ನು ಸ್ವೀಕರಿಸಿದ್ದಾರೆ, ಈಗ ಅವರು ತಿಳಿತಾ ಇದ್ದಾರೆ. ಸೊ ಹಾಗಾಗಿ ಅವರಲ್ಲಿ ಕೆಲವೊಮ್ಮೆ ತಪ್ಪುಗಳಾದ್ರೂ ಕೂಡ, ಕೆಲವೊಮ್ಮೆ ಅವರು ತಪ್ಪುಗಳನ್ನು ಮಾಡಿದ್ರು ಕೂಡ ಅವರನ್ನು ಗೌರವಿಸಬೇಕು, ಅವರಿಗೆ ಶಿಕ್ಷಣವನ್ನು ನೀಡಬೇಕು, ಖಂಡನೆ ಮಾಡಬಾರ್ದು. ಏನ್ ಮಾಡ್ಬೇಕು? ಅವರು ಕೂಡ ಭಕ್ತರೇ, ಆದ್ರೆ ಅವರು ತಿದ್ದುಕೊಳ್ತಾ ಇದ್ದಾರೆ. ನಮ್ಮ ಪ್ರಭುಪಾದರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಒಂದು ಸಣ್ಣ ಕಥೆ ಹೇಳಿ. ಒಬ್ಬ ಕಳ್ಳ ಆತ ಸತ್ಸಂಗದಲ್ಲಿ ಬಂದು ಕೂತ್ಕೊಂಡಿದ್ದ. ಆದ್ರೆ ತುಂಬಾ ಸಂತೋಷ, ಇಷ್ಟ ಆಯ್ತು. ಆತ ಅಲ್ಲೇ ಇರಲಿಕ್ಕೆ ಪ್ರಾರಂಭ ಮಾಡಿ ದಿನನಿತ್ಯ ತುಂಬಾ ಎಂತ ಒಳ್ಳೆ ಜೀವನ, ದಿನಪೂರ್ತಿ ಭಗವಂತನ ಸೇವೆ, ಆನಂತರ ಭಕ್ತರ ಸೇವೆ, ಸಮಾಜಕ್ಕೋಸ್ಕರ ಒಂದು ರೀತಿ ಅನೇಕ ಒಳ್ಳೆಯ ಕಾರ್ಯಗಳನ್ನ ಮಾಡೋದು, ಒಳ್ಳೆ ಜನರ ಜೊತೆ ಇರೋದು. ಸೊ ಈ ರೀತಿಯಾಗಿ ಅತಿ ಇರ್ಲಿಕ್ಕೆ ಪ್ರಾರಂಭ. ಆದ್ರೆ ಅದರ ಚಟ ಏನದು? ಕಳ್ತನ ಮಾಡೋದು. ಒಂದಿನ ಬೆಳಿಗ್ಗೆ ಎದ್ದು ಎಲ್ಲರೂ ಕೂಡ ಎದ್ದು ನೋಡ್ತಾ ಇದ್ದಾರೆ. ಆಗ ನೋಡ್ತಾರೆ ತಮ್ಮ ವಸ್ತುಗಳು ಎಲ್ಲೂ ಕಾಣ್ತಾನೆ ಇದೆ. ಎಲ್ಲಿರ್ಬೇಕಿತ್ತು ಅದು ಆ ಜಾಗ ಬಿಟ್ಟು ಬೇರೆಲ್ಲೋ ಇದೆ. ಆಗ ಏನು ಮಠದ ಜನ ಮುಖ್ಯಸ್ಥರೇನಿದ್ರು ಅವರು ಬಂದು ಯಾರು ಇದು ಮಾಡಿದ್ದು ಅಂತ ಕೇಳಿದಾಗ ಹೊಸದಾದಂತಹ ವ್ಯಕ್ತಿ ಬರ್ತಾನೆ, ಕಳ್ಳ ಬಂದು ಹೇಳ್ತಾನೆ, ನೋಡಿ ಏನ್ ಮಾಡೋದು, ನನ್ನ ಚಟ ಇದು, ಬಟ್ ಇದು ಮಾಡಬಾರ್ದು ಅನ್ನೋದು ನನಗೆ ಗೊತ್ತು, ಆದ್ರೆ ಈ ಅಭ್ಯಾಸ. ಸೊ ಕಳ್ತನ ಮಾಡೋದಂದ್ರೆ ಅಟ್ಲೀಸ್ಟ್ ವಸ್ತುಗಳನ್ನ ಆ ಜಾಗದಿಂದ ಬೇರೆ ಬೇರೆ ಜಾಗಕ್ಕೆ ನಾನು ಇಟ್ಟೆ, ಇಲ್ಲಿಂದ ತಗೊಂಡು ಅಲ್ಲಿ ಇಟ್ಟೆ, ಅದನ್ನ ತಗೊಂಡು ಇಲ್ಲಿ ಇಟ್ಟೆ, ಹೀಗೆ ಮಾಡಿದೆ, ಕ್ಷಮಿಸ್ಬೇಕು. ಸೊ ಆ ಗುರುಗಳು, ಮಠದ ಮುಖ್ಯಸ್ಥರು ಏನಿದ್ರು, ಆತನನ್ನು ನೋಡಿ ಅತ್ಯಂತ ಸಂತುಷ್ಟ, ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆತನಿಗೆ ಗೊತ್ತು ತಪ್ಪು, ಆದ್ರೆ ಪೂರ್ವ ಅಭ್ಯಾಸದ ಏನು ಹೇಳ್ತಾರೆ ಪ್ರಭಾವ. ಸೊ ಬದಲಾಗ್ತಾನೆ, ಸ್ವಲ್ಪ ಸಮಯದ ಒಂದು ರೀತಿಯ ಅವಕಾಶ ನಮಗೆ. ಸೊ ಶಿಕ್ಷಣ ನೀಡಬೇಕು, ನಂತರ ತಪ್ಪು ಮಾಡಿದ್ರೆ ಒಂದು ರೀತಿಯ ತಿದ್ದುಪಡಿಯ ಅಂಶವನ್ನು ಕೂಡ ನೀಡಬೇಕು. ಆದ್ರೆ ಅದ್ರ ಜೊತೆಗೆ ದಯೆ ಇರಬೇಕು, ಯಾರನ್ನು ಖಂಡಿಸಿ ದೂರ ಮಾಡಿ. ಎಲ್ಲರೂ ಕೂಡ ಶುದ್ಧರಾಗ್ತಾ ಇದ್ದಾರೆ. ಸ್ನಾನ ಮಾಡುವ ಮುಂಚೆ ಜನ ಎಲ್ಲರೂ ಕೊಳಕಾಗಿದ್ದಾರೆ. ಕೊಳಕಾಗಿದೆಯಾ ಅಂದ್ರೆ ಅದ ಸ್ನಾನ ಮಾಡೋದಿಲ್ಲ ಮುಂದೆ ಸ್ನಾನ ಮಾಡಾದ್ಮೇಲೆ ಎಲ್ಲರೂ ಶುದ್ಧರಾಗ್ತಾರೆ ಅಲ್ವೇ? ಸೊ ಭಕ್ತಿಯಲ್ಲಿ ಮೆಂದಿ ಅಂದ ಮೇಲೆ ಶುದ್ಧರಾಗೆ. ಸೊ ಅದು ಭಕ್ತಿಯ ಶಕ್ತಿ. ಸೊ ಈ ರೀತಿಯಾದಂತಹ ಅತಿ ಅಪೂರ್ವವಾದಂತಹ ಭಕ್ತಿಯ ಅವಕಾಶ ನಮಗೆ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ದೊರೆತಿರೋದು. ಸೊ ಅವರಿಗೆ ನಾವು ವಿಶೇಷವಾಗಿ ಋಣಿಯಾಗಿರ್ಬೇಕು. ಭಾಗವತದ ಈ ತಾತ್ಪರ್ಯಗಳು, ಈ ರೀತಿಯಾದಂತಹ ಸತ್ಸಂಗ, ಈ ರೀತಿಯಾದಂತಹ ಒಂದು ಪರಿಸರವನ್ನ ನೀಡಿದ್ದಾರೆ ನಮಗೆ. ಅವರು ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಜೀವನದಲ್ಲಿ ಅದೆಲ್ಲವನ್ನ, ಆ ಎಲ್ಲ ಕಷ್ಟವನ್ನ ಅನುಭವಿಸಿ ಅವರು ಮುಂದಿನ ಪೀಳಿಗೆಗೆ ಈ ಭಕ್ತಿ ಅವಕಾಶಗಳನ್ನು ನೀಡಿದ್ದಾರೆ. ಅವರ ಕೃಪೆಗೆ, ಅವರ ತ್ಯಾಗಕ್ಕೆ ನಾವು ಸದಾ ಋಣಿಯಾಗಿದ್ದೇವೆ. ಶ್ರೀಮದ್ ಭಾಗವತ ಮಹಾಪುರಾಣಕ್ಕೆ ಜಗದ್ಗುರು ಶ್ರೀಲ ಪ್ರಭುಪಾದಕ್ಕೆ ಹರೇ ಕೃಷ್ಣ. ಹಾಗಾದ್ರೆ ಏನಾದ್ರು ಕ್ವಶನ್ಸ್ ಇದೆ? ಸಮಯ ಇದೆಯಾ? ಯಾಕಂದ್ರೆ ಏನಾದ್ರು ಕ್ವಶನ್ಸ್ ಇದೆ ಕೇಳ್ಬೋದು. ಹರೇ ಕೃಷ್ಣ. ಅಥವಾ ಕಾಮೆಂಟ್ಸ್ ಇದ್ರೆ ಆಡ್ ಮಾಡ್ಬೋದು. ನೀವು ಹೇಳಿ, ಆಡ್ ಮಾಡಿದ್ರೆ ಟೀಕೆಗಳು ದ್ವಾಪರಯುಗ ಅಷ್ಟು ಕಾಶ ಇರುತ್ತೆ. ಬರೀ ಶ್ರೀಕೃಷ್ಣ 125 ವರ್ಷ ಬಂತು, ಕಡಿಮೆ ಆಗೋದು.
ಕಡಿಮೆ ಆಯ್ತು ಅಂತನಾ? ಕೃಷ್ಣ 125 ವರ್ಷಗಳ ಕಾಲ ಏನ್ ಲೀಲೆ ತೋರಿಸ ತುಂಬಾ ಅವಧಿ ತುಂಬಾ ಸಣ್ಣದಾಯ್ತು ಅಂತ ಪೂರ್ವಿಕರ ಮಾತು. ರಾಮ ಆದ್ರೆ ಆತ 12,000 ವರ್ಷಗಳ ಆತ ಇದೆ, ಅದು ತ್ರೇತಾಯುಗ. ಹಾಗೆ ನೋಡಿದ್ರೆ ಚೈತನ್ಯ ಮಹಾಪ್ರಭು ಕೇವಲ 48 ವರ್ಷ, ಅವ್ರು ಇನ್ನೂ ಸಂಕ್ಷೇಪ. ಸೊ ಯುಗಕ್ಕೆ ತಕ್ಕಂತೆ ಭಗವಂತನ ಲೀಲೆಯ ಪ್ರದರ್ಶನವೂ ಕೂಡ ಅದು ವಿಶೇಷವಾಗಿ ಕಲಿಯುಗ ಮತ್ತೆ ದ್ವಾಪರದ ಸಂಧಿಯ ಯುಗ ಸಂಧಿಯ. ಸೊ ಹಾಗಾಗಿ ಕೃಷ್ಣ ಆ ಸಂಧಿಯಲ್ಲಿ ಪ್ರಕಟನ. ಸೊ ಹೇಳ್ಬೇಕಂದ್ರೆ ಪ್ರಭುಪಾದ ಹೇಳ್ತಾರೆ, ಸತ್ಯಯುಗದಲ್ಲಿ ಜೀವಿತಾವಧಿ ಎಷ್ಟಿತ್ತು? 1 ಲಕ್ಷ. ಅದಾದ್ಮೇಲೆ ತ್ರೇತಾಯುಗದಲ್ಲಿ 10,000, ದ್ವಾಪರದಲ್ಲಿ 1000, ಕಲಿಯುಗದಲ್ಲಿ ಅಬ್ಬಬ್ಬ ಅಂದ್ರೆ 100. ಅದು ಕೂಡ ಈ ಕಾಲದಲ್ಲಿ ಕಾಣಬಹುದು. ಸೊ ಆಗ್ಲೇ ಆ ಯುಗದ ಸಂಧಿ ಇದ್ದಿದ್ದರಿಂದ 100 ಮತ್ತೆ 1000 ಮಧ್ಯೆ ಕೃಷ್ಣ ಆ ಸಮಯದಲ್ಲಿ ಇವ್ರಿಗೆ 1,000 ವರ್ಷ ಇರುತ್ತೆ. ಹಾ? ಇವ್ರಿಗೆ 1,000 ವರ್ಷ ಇರುತ್ತೆ ಪ್ರಭು, ಸಾಮಾನ್ಯ ವ್ಯಕ್ತಿಗಳಿಗೆ. ಯಾವ್ದು ದ್ವಾಪರಯುಗದಲ್ಲಿ ಹಾ. ಸಾಮಾನ್ಯ ವ್ಯಕ್ತಿಗಳಿಗೆ 1,000 ಇರುತ್ತೆ. ಹೌದು, ಹೌದು. ಕೃಷ್ಣ 125. ದ್ವಾಪರದ ಕೊನೆಯಲ್ಲಿ ಕೃಷ್ಣ ದ್ವಾಪರದ ಕೊನೆಯಲ್ಲಿ ಪ್ರಕಟನ. ಅದೇ ಆಕ್ಚುಲಿ ಕೃಷ್ಣನ ಕೊನೆಯ ಅಂದ್ರೆ ಕೃಷ್ಣನ ಅಂತರ್ಧಾನದ ನಂತರ ಕಲಿಯುಗ ಪ್ರಾರಂಭ. ಪ್ರತಿಯೊಂದು ಯುಗದಲ್ಲಿ 10% ಭಾಗ ಅದು ಮುಂದಿನ ಯುಗದ ಒಂದು ರೀತಿ ಓವರ್ಲ್ಯಾಪ್ ಅಂತ ಇದೆ, ಅದಕ್ಕೆ ಯುಗ ಸಂಧ್ಯಾ ಅಂತ. ಸೊ ಕೃಷ್ಣ, ವ್ಯಾಸ, ಏನ್ ಪೂರ್ತಿ ಕುರುಕ್ಷೇತ್ರ ಎಲ್ಲ ಲೀಲೆ ಇದೆಯಲ್ಲ, ಇದು ದ್ವಾಪರ ಮತ್ತೆ ಕಲಿಯುಗದ ಸಂಧಿ ಸಮಯ ಅಂತ ಸಂಧ್ಯಾ. ಆ ಸಮಯದಲ್ಲಿ ರಾಮನ ಅವತರಣ ಅದು ತ್ರೇತಾಯುಗದ ಆದಿಯಲ್ಲ. ಸೊ ಹಾಗಾಗಿ ಆ ಸಮಯದ ಪರಿಮಾಣ ಅದಕ್ಕಿಂತ ಹೆಚ್ಚಾಗಿ ನನಗೂ ಗೊತ್ತಿಲ್ಲ. Yes. ಶಮಂತಕಮಣಿ ಕೊನೆಗೆ ಏನಾಗುತ್ತೆ? ಆ? ಶಮಂತಕಮಣಿ ಒಳ್ಳೆ ಪ್ರಶ್ನೆ. ಸಮಂತಕಮಣಿಗೆ ಮುಂದೆ ಏನಾಯ್ತು? ಆ? ಸೊ ಕೃಷ್ಣ ಅದನಿಗೆ ತಿಳಿಯುತ್ತೆ, ಶತಧನ್ವ ದ್ವಾರಕೆಯನ್ನ ತೊರೆದು ಓಡು ಹೋಗುವ ಮುಂಚೆ ಆ ಮಣಿಯನ್ನ ಅಕ್ರೂರಲ್ಲಿ ಕೊಟ್ಟಿದ್ದ. ಅಕ್ರೂರ ಅದನ್ನ ಹಿಡಿದು ದ್ವಾರಕೆಯಲ್ಲಿ ಇರಲಾರದೆ ಸಂಶಯ ಬರುತ್ತೆ ಅಂತ ಆತ ದ್ವಾರಕೆಯನ್ನು ಆತನಿಗೆ ಮಣಿಯಲ್ಲೇ ಲೋಭ ಇರಲಿಲ್ಲ, ದುರಾಸೆ ಇರಲಿಲ್ಲ, ಆದ್ರೂ ಕೂಡ ಅದನ್ನ ತ್ಯಜಿಸಿ ಆತ ಕಾಶಿಗೆ ಹೋಗ್ತಾನೆ. ಕಾಶಿಗೆ ಹೋಗಿ ಅಲ್ಲಿ ಆ ಮಣಿಯನ್ನ ಪೂಜಿಸೋದ್ರಿಂದ ಆತನಿಗೆ ಬರುವ ಸಂಪತ್ತಿನಿಂದ ಆತ ದೊಡ್ಡ ಹೇರಳವಾಗಿ ದಾನವನ್ನ ಮಾಡ್ತಾ ಇದ್ದ. ಕೃಷ್ಣನಿಗೆ ಗೊತ್ತಾಯ್ತು ಮಣಿ ಯಾರ ಹತ್ರ ಇದೆ, ಗೊತ್ತಾಯ್ತು ಅದನಿಗೆ. ಯಾಕಂದ್ರೆ ಇಷ್ಟು ಸಂಪತ್ತನ್ನ ದಾನವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಆ ಮಣಿಯಿಂದನೇ ಬರ್ತಾ ಇರೋ ಸಂಪತ್ತಾಗಿರ್ಬೇಕು, ಎಲ್ಲರಿಗೂ ಗೊತ್ತಾಯ್ತು. ಕೃಷ್ಣ ಒಂದು ವಿಶೇಷವಾದ ಯೋಚನೆ ಮಾಡ್ದ. ಏನ್ ಮಾಡ್ದ? ಈ ಅಕ್ರೂರ ಈ ಒಂದು ಅಪವಾದದಲ್ಲಿ ಸಿಲುಕೊಳ್ತಾ ಇದ್ದಾನೆ. ಈತ ನನ್ನ ಭಕ್ತ, ಈತನಿಗೆ ಯಾವುದೇ ಧನದಾಸೆ ಇಲ್ಲ, ಆದ್ರೆ ಈ ಅಪವಾದದಲ್ಲಿ ಸಿಲುಕೊಳ್ತಾನೆ. ಯಾಕೆ? ನನ್ನಿಂದ ದೂರವಾಗಿದ್ದಾನೆ, ಆತನ ನನ್ನ ಬಳಿ ಕರ್ಕೊಂಡು ಬರ್ಬೇಕು. ಏನ್ ಮಾಡ್ಬೇಕು? ದ್ವಾರಕೆಯಲ್ಲಿ ಒಂದು ರೀತಿ ಅನಿಷ್ಟಗಳು ಕಾಣಕ್ ಸ್ಟಾರ್ಟ್ ಆಗ, ಬಿರುಗಾಳಿ, ಅಕಾಲ ಮಳೆ, ಈ ರೀತಿಯಾಗಿ. ಸೊ ಆಗ ಎಲ್ಲರೂ ಕೂಡ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆ ಪುಣ್ಯವಂತ ಅಕ್ರೂರ ನಮ್ಮ ದ್ವಾರಕೆಯಲ್ಲಿಲ್ಲ, ಹಾಗಾಗಿ ಇದೆಲ್ಲ ಆಗ್ತಾ ಇದೆ. ಆ ದ್ವಾರಕೆಗೆ ಅದನ್ನ ಕರೆ ತರಬೇಕು ಅಂತ. ಆದ್ರೆ ಇದನ್ನೆಲ್ಲ ಮಾಡ್ತಿದ್ದವನು ಯಾರು? ಕೃಷ್ಣನೇ. ಕೃಷ್ಣ ಏನ್ ಮಾಡ್ದ? ಈ ವಲ್ಲಭವನ್ನ ಮಾಡಿ ಆತ ತನ್ನ ಪ್ರಜೆಗಳ ಮಾತಿನಿಂದ ಈ ಒಂದು ಮಾತನ್ನ ಕೇಳಬೇಕಾಗುತ್ತೆ. ಅಕ್ರೂರನ್ನ ಕರೆ ತರಬೇಕು ಕೃಷ್ಣ. ಆಯ್ತು, ಆಜ್ಞೆ ಹೊರಡಿಸ್ತಾನೆ ಕೃಷ್ಣ. ಅಕ್ರೂರ ದ್ವಾರಕೆಗೆ. ಸೊ ಕೃಷ್ಣನ ಆಜ್ಞೆ ಅಂತ ಬರ್ತಾನೆ. ಅಕ್ರೂರ ಬರ್ತಾ ಇದ್ದ ಹಾಗೆ ಕೃಷ್ಣನ ಮುಂದೆ ಮಣಿ ಇಡ್ತಾರೆ. ಕೃಷ್ಣ ಹೇಳ್ತಾನೆ, ನನಗೆ ಗೊತ್ತಿತ್ತು ನಿನ್ನ ಮನಸ್ಸಿನಲ್ಲಿ ಕಿಂಚಿತ್ತೂ ಕೂಡ ಲೋಭ ಇಲ್ಲ, ದುರಾಸೆ ಇಲ್ಲ, ಹಾಗಾಗಿ ಈ ಮಣಿ ನಿನ್ನ ಬಳಿನೇ ಇರಬೇಕು, ಬಟ್ ಎಲ್ಲರಿಗೂ ಇದು ಸ್ಪಷ್ಟ ಆಗಿ ತೋರಿಸು. ಸೊ ಹಾಗಾಗಿ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಎಷ್ಟು ಇಂಪಾರ್ಟೆಂಟು, ವಿಶೇಷವಾಗಿ ಶಾಸನದಲ್ಲಿ, ಆಡಳಿತದಲ್ಲಿ ಅದನ್ನ ಕೃಷ್ಣ ತೋರಿಸ್ತಾನೆ. ಸೊ ಒಂದು ಸಣ್ಣ ಲೋಪ ಅಥವಾ ದೋಷ, ಅಪವಾದ ಏನಿದೆ, ಅದು ಎಷ್ಟೆಲ್ಲ ಒಂದು ರೀತಿ ಸಂಶಯಗಳನ್ನ ಉಂಟು ಮಾಡುತ್ತೆ. ಇದೆಲ್ಲ ನೋಡಿ, ಬಿಳಿ ಧೋತಿ ಹಾಕೊಂಡಿರ್ತೀವಲ್ಲ, ಒಂದು ಸಣ್ಣ ಕಪ್ಪು ಚುಕ್ಕೆ ಬಿದ್ರೆ ಏನ್ ಕಾಣುತ್ತೆ? ಕಪ್ಪು ಚುಕ್ಕೆ ಅದೇ ಕಾಣುತ್ತೆ, ಬಿಳಿದ್ ಕಾಣೋದಿಲ್ಲ. ಏನ್ ಕಾಣುತ್ತೆ? ಆ ಕಪ್ಪೇ ಕಾಣುತ್ತೆ. ಸೊ ಚೈತನ್ಯ ಮಹಾಪ್ರಭು ಹೇಳಿರೋ ಮಾತು, ಸನ್ಯಾಸಿರ ಅಲ್ಪಚಿತ್ರ ಸರ್ವಲೋಕಿಗಾಯ. ಅಲ್ಪಚಿತ್ರ, ಸಣ್ಣದೇನೋ ಒಂದು ತಪ್ಪು, ಅದನ್ನೇ ಮಾತಾಡೋದು ಜನ.
ಕೃಷ್ಣ ಏನೆಲ್ಲ ಮಹತ್ ಕಾರ್ಯ ಮಾಡಿದ, ಆದ್ರೆ ಏನ್ ಹೇಳ್ತಾರೆ, ಈ ಆರೋಪ ಬರುತ್ತೆ. ಹಾಗಾಗಿ ನೀವು ಇದನ್ನ ಸ್ಪಷ್ಟಪಡಿಸು. ಕೃಷ್ಣ ಹೇಗೆ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಜೀವಿಸಬೇಕು, ವಿಶೇಷವಾಗಿ ಯಾವೊಬ್ಬ ವ್ಯಕ್ತಿಗೆ ಸಮಾಜದ ಒಂದು ರೀತಿ ನಾಯಕ ಅಥವಾ ರಾಜ, ಒಬ್ಬ ಲೀಡರ್ ಅಂತ ಏನ್ ಹೇಳ್ತೀವಿ, ಹೇಗಿರಬೇಕು ಅನ್ನೋದು. ಸೊ ಮಣಿಯನ್ನ ಕೃಷ್ಣ ಆಕ್ಚುಲಿ ಹೇಳ್ಬೇಕಂದ್ರೆ ಸತ್ಯಭಾಮೆಗೆ ಬರ್ಬೇಕಿತ್ತು. ಯಾಕಂದ್ರೆ ಸತ್ಯರಾಜಿತನ ಮಗಳ, ಆತನಿಗೆ ಮಗ ಇರಲಿಲ್ಲ, ಮಗಳೇ ಇದೆ. ಸತ್ಯಭಾಮೆಗೂ ಇಷ್ಟ ಇರಲಿಲ್ಲ, ನಿಮ್ಗೆ ಬೇಡ ಕೃಷ್ಣ ಇದು. ಸತ್ಯಭಾಮೆ ಮಕ್ಕಳಾದಂತಹ ಸಾಂಬ ಅವ್ರಿಗೆ ಬರ್ಬೇಕಾಗಿತ್ತು, ಚಾರುದೇಶ ಅವ್ರಿಗೆ ಬರ್ಬೇಕು. ಅವ್ರೇನೋ ಸಣ್ಣವರಿದ್ರು. ಕೃಷ್ಣ ಏನ್ ಹೇಳ್ದ, ಅಲ್ಲಿವರೆಗೆ ಅಕ್ರೂರ ನೀನೇ ಇರ್ಬೇಕು, ಬೇರೆಯವ್ರು ಯಾರ ಹತ್ರ ಹೋದ್ರು ಕೂಡ ಇದರಿಂದ ಕಷ್ಟಗಳೇ ಉಂಟಾಗ್ತವೆ. ಹಾಗಾಗಿ ಹೇಳ್ಬೇಕಂದ್ರೆ ಭಕ್ತ ಭಗವಂತನ ಈ ಸಂಪತ್ತನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಲಕ್ಷ್ಮಿ, ಅದಕ್ಕೆ ಪ್ರಭುಪಾದ ಏನ್ ಹೇಳಿದ್ರು, ಇದನ್ನ ಲಕ್ಷ್ಮಿ ಅಂತೆ ಕಾಣ. ಲಕ್ಷ್ಮಿಯನ್ನ ನಾರಾಯಣನ ಸೇವೆಗೆ ಉಪಯೋಗಿಸಿದಾಗ ಕಲಿಯ ಪ್ರಭಾವ ಕಾಣುತ್ತೆ. ಲಕ್ಷ್ಮಿಯನ್ನ ಸ್ವತಂತ್ರವಾಗಿ ಕಂಡಾಗ ಆಕೆ ಮಾಯೆ ಆಗ್ತಾಳೆ, ಕಲಹ ಉಂಟು ಮಾಡ್ತಾಳೆ, ಅನೇಕ ರೀತಿಯ ನೋವುಗಳು. ಸೊ ಇದನ್ನ ಅಲ್ಲಿ ಕೃಷ್ಣ ತೋರಿಸ್ತಾನೆ. ಹೇಳಿ ಹೇಳಿ. 100% ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿಕೊಂಡು ನಾವು ನ್ಯಾಯ ಬರಬೇಕಾಗತ್ತಾ? ಸೊ ಅವುಗಳ ಪ್ರಶ್ನೆ ಏನಂದ್ರೆ 100% ಟ್ರಾನ್ಸ್ಪರೆನ್ಸಿ, ಪಾರದರ್ಶಕರಾಗಿದ್ದು ನಾವು ಜಗತ್ತಲ್ಲಿ ಜೀವಿಸ್ಲಿಕ್ಕಾಗುತ್ತಾ? ನೋಡಿ, ಸಮಯವನ್ನ ನೋಡ್ಬೇಕು. ನಮ್ಮ ಶಾಸ್ತ್ರಗಳು ಒಬ್ಬ ರಾಜ ಅಥವಾ ಒಬ್ಬ ನಾಯಕ ಹೇಗೆ ಆತನ ಆಚಾರ ಇರಬೇಕು ಅನ್ನೋದನ್ನ ಈ ರೀತಿ ಹೇಳಿದ್ದಾರೆ. ಅದೇ ಶಾಸ್ತ್ರಗಳು ಒಬ್ಬ ಕ್ರೂರಿ ಅಥವಾ ದುಷ್ಟ ಸಮಾಜದಲ್ಲಿ ಬಂದಾಗ ಆತನ ಕುರಿತಾಗಿ ಹೇಗೆ ವ್ಯವಹರಿಸಬೇಕು ಅನ್ನೋದನ್ನ ಕೂಡ ಹೇಳಿದೆ. ರಾಜನ ಒಂದು ಗುಣ ನೀವು ಪರೀಕ್ಷಿತನ ಗುಣಗಳಲ್ಲಿ ನೋಡಬಹುದು, ಆತನ ಸಂಪತ್ತು ಎಷ್ಟಿದೆ ಅಂತ ನೀವು ಎಣಿಸ್ಲಿಕ್ಕೆ ಆಗೋದು, ಅದ್ಯಾರು ಗೊತ್ತಿರೋದಿಲ್ಲ. ಕೆಲವೊಂದು ಅಂಶಗಳು ವಿಶ್ವಾಸಾರ್ಹ ವ್ಯಕ್ತಿಗಳಿಗೆ ಮಾತ್ರ ಗೊತ್ತು. ರಾಜಕೀಯ ಅಂದ್ರೆ ಅದೇ ಏನದು, ಒಂದು ಸಂಪತ್ತು, ಸೆಕ್ಯೂರಿಟಿ ಮೆಜರ್ಸ್, ಹೇಗೆ ಒಂದು ರಾಜ್ಯವನ್ನು ಸಂರಕ್ಷಿಸಬೇಕು, ಕೆಲವೊಂದು ವಿಶೇಷವಾದಂತಹ ಯೋಜನೆಗಳಿದೆ, ಅವನ್ನ ರಹಸ್ಯವಾಗಿ ಇರಬೇಕು. ಆದ್ರೆ ಅವುಗಳ ಉದ್ದೇಶ ಏನಿರುತ್ತೆ, ಪ್ರಜೆಗಳ ಹಿತ ಸಂರಕ್ಷಣೆ. ಹಾಗೆ ಸೊ ಕೆಲವೊಂದು ಅಂಶಗಳನ್ನ ಗೋಪ್ಯವಾಗಿ ಇಡಲಾರೆ. ಅದು ರಾಜನಿಗೆ ಆತನ ಕರ್ತವ್ಯಗಳಲ್ಲಿ ಹೇಳಲಾಗಿದೆ, ಆತನ ಮಂತ್ರಿಗಳು ಅದನ್ನ ಹೇಳ್ತಾರೆ. ಬಟ್ ಕೆಲವೊಂದನ್ನ ಆತ ಸ್ಪಷ್ಟವಾಗಿ ತೋರಿಸಲೇಬೇಕು. ಆತನ ಜೀವನ ಹೇಗಿರಬೇಕು ಇದನ್ನು ಕೂಡ ಸ್ಪಷ್ಟವಾಗಿ. ಸೊ ಎರಡೂ ಇದೆ, ಎಲ್ಲವೂ ಕೂಡ 100% ಟ್ರಾನ್ಸ್ಪರೆನ್ಸಿ. ಸೊ ಇದನ್ನ ರಾಮನು ಕೂಡ ತೋರಿಸ್ತಾನೆ, ಇದನ್ನ ಕೃಷ್ಣನು ಕೂಡ ತೋರಿಸ್ತಾನೆ, ಪರೀಕ್ಷಿತ ಆತನ ಎಲ್ಲ ಮುಂದೆ ಬಂದಂತಹ ಆದರ್ಶ ರಾಜರು ಕೂಡ ತೋರಿಸ್ತಾರೆ. ಸೊ ನಮ್ಮ ಶಾಸ್ತ್ರಗಳಲ್ಲಿ ಹೇಗೆ ಪ್ರತಿಸ್ಪರ್ಧಿ ಇದ್ದಾನೆ, ಪ್ರತಿಸ್ಪರ್ಧಿ ಅಂದ್ರೆ ಆಕ್ರಮಣ ಮಾಡ್ತಾ ಇದ್ದಾನೆ, ಆತನ ಮುಂದೆ ಪಾರದರ್ಶಕ ಅಥವಾ ಧೈರ್ಯ ಅಥವಾ ಇದನ್ನ ತೋರಿಸೋದು ತಪ್ಪಾಗುತ್ತೆ. ಆತ ಶೋಷಿಸ್ಬಿಡ್ತಾನೆ, ಬಂದು ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ಎಲ್ಲವನ್ನ ಎಲ್ಲರನ್ನು ಕೂಡ ಕೊಂದು ಹಾಕಿ ಹೋಗ್ತಾನೆ. ಅದನ್ನು ಕಂಡಿದ್ದೀವಿ ಕೂಡ ನಾವು ಹಿಂದೆ ಆಗಿದೆ ಅಲ್ವೇ. ಕ್ಷಮೆ ಯಾರಿಗೆ ನೀಡಬೇಕು, ಯಾರಿಗೆ ವಸ್ತುಗಳನ್ನ ಅಥವಾ ನಮ್ಮ ಸಂಪತ್ತನ್ನ ತೋರಿಸಬಾರ್ದು, ಇದನ್ನು ಕೂಡ ಶಾಸ್ತ್ರದಲ್ಲಿ ಹೇಳ್ತೀವಿ. ಅಂತಹ ಏನ್ ಹೇಳ್ತಾರೆ, ಲೇಚ್ಛರು, ಯವನರು ಆಕ್ರಮಣ ಮಾಡಿದಾಗ ಅವ್ರ ಕುರಿತಾಗ ಹೇಗೆ ವರ್ತಿಸಬೇಕು ಅದನ್ನು ಕೂಡ ಹೇಳಿ. ರಾಜ ಶಿವಾಜಿ ಇವರ ಜೀವನದಲ್ಲಿ ನೀವು ಕಾಣಬಹುದು, ಅವರು ಕೂಡ ಆದರ್ಶವಾಗಿ ತೋರಿಸಿದ್ದಾರೆ. ಸೊ ಹೀಗೆ ರಾಜ ಆತ ದಯಾವಂತ, ಆತ ಪಾರದರ್ಶಕ, ಆತ ಧರ್ಮಿಷ್ಠ, ಅದರ ಜೊತೆಗೆ ಆತ ಮೂರ್ಖ ಅಲ್ಲ, ಆತ ಅತಿ ಬುದ್ಧಿವಂತ. ತನ್ನ ಪ್ರಜೆಗಳ ಹಿತ ರಕ್ಷಣೆಗೋಸ್ಕರ ಆತ ಬುದ್ಧಿಯನ್ನು ಉಪಯೋಗಿಸೇ ಕೃಷ್ಣನು ಅದನ್ನು ತೋರಿಸಿದ್ದಾರೆ, ಅದನ್ನು ಸಂಕ್ಷೇಪವಾಗಿ. ಅದು ಅಫ್ಕೋರ್ಸ್ ಇದೆಲ್ಲವೂ ಕೂಡ ಭೀಷ್ಮರ ಮಾತುಗಳಲ್ಲಿ ನೀವು ಕಾಣಬಹುದು. ಭೀಷ್ಮರು ಶಾಂತಿ ಪರ್ವ ಅಂತ ಮಹಾಭಾರತದಲ್ಲಿ, ಅಲ್ಲಿ ರಾಜನ ಧರ್ಮ ಏನು, ಸ್ತ್ರೀ ಧರ್ಮ ಏನು, ವರ್ಣಾಶ್ರಮದ ಪ್ರತಿಯೊಬ್ಬರ ಧರ್ಮ ಏನು ಅಂತ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ರಾಜನ ಗುಣಗಳೇನು, ಸೊ ಅದರಲ್ಲಿ ನೀವು ಹೆಚ್ಚಾಗಿ ಡೀಟೇಲ್ಸ್ ಅದೇ ಲಾಸ್ಟ್ ಅಂದ್ರೆ ಈ ಕ್ಲಾಸಲ್ಲಿ ಮತ್ತೆ ಹಿಂದಿನ ಕ್ಲಾಸ್ಗಳಲ್ಲಿ ಅದೇ ಚರ್ಚೆಗೋಸ್ಕರ ಅವ್ರು ಕೇಳ್ತಾ ಇದ್ದೀವಿ. 4 ನಿಯಂತ್ರಣ ತತ್ವಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಚರ್ಚೆಗೋಸ್ಕರ ಅಂತ ಹೇಳ್ತಾರೆ. ಅಂದರೆ ಮಾಂಸಾಹಾರ, ಅನೈತಿಕ ಸಂಬಂಧ, ಮದ್ಯಪಾನ, ಊಟ ಎಲ್ಲ ಮಾಡಬಾರ್ದು ಅಂತ. ಈಗ
ಈಗ ನಾನು ಅಂದರೆ ಹೆಚ್ಚು ಭಕ್ತರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದನ್ನ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಅವ್ರಿಗೆ ಇದೆಲ್ಲ ಹೇಳ್ಬಿಟ್ರೆ ಅಥವಾ ಈ ಥರ ಕೇಳಿದ್ರೆ ಹೆದರ್ತಾರೆ. ಅಲ್ಲ ಎದುತ್ತಲ್ಲ ಡೋರ್ಸ್ ಆರ್ ಕ್ಲೋಸ್ ಫಾರ್ ದೆಮ್ ಅಂತ ಆಗ್ಬಿಡುತ್ತೆ. So- ಒಂಥರ ಎರಡನ್ನ ಸಮನ್ವಯ ಮಾಡೋದು ಹೇಗೆ? ಅವ್ರಿಗೂ ಸಮನ್ವಯ ಏಕಕ್ಕಾಗಲಿ ಅವ್ರನ್ನ ಭಯ ಪಡಿಸಬಾರ್ದು. ಹಾ. ಹಾಗಂತ ನಿಯಮಗಳಲ್ಲಿ ಒಂದು ಸ್ವಲ್ಪ ಡಿವಿಯೇಷನ್ಸ್ ಇರಬಾರ್ದು. ಎರಡನ್ನ ಹೇಗೆ ಸಮನ್ವಯ ಮಾಡೋದು? ಅದು ಒಳ್ಳೆ ಪ್ರಶ್ನೆ. ಅಫ್ಕೋರ್ಸ್ ಅವ್ರಿಗೆ ಉತ್ತರ ಕೂಡ ಇತ್ತು ನನ್ನ ಶುದ್ಧಿಗೋಸ್ಕರಕ್ಕೆ. ಯಾಕೆಂದ್ರೆ ಎಲ್ಲರೂ ಗೊತ್ತಾಗ್ಬೇಕಲ್ವಾ, ಅದು ಮುಖ್ಯನೂ ಹೌದು. ಹಾಗಂತ ಅಂದ್ರೆ ಹೆದರಿಕೊಳ್ಳೋ ಅಗತ್ಯ ಇರಲಿಲ್ಲ. ಸೊ ಭಕ್ತಿಯನ್ನ ಎಲ್ಲರೂ ಕೂಡ ಪರಿಪಾಲಿಸಬೇಕು. ಯಾವುದೇ ಒಂದು ನಿಯಮ ಕಾನೂನು ಭಕ್ತಿಯನ್ನ ಪ್ರಾರಂಭ ಮಾಡೋದಕ್ಕೆ ಇಲ್ಲ. ಇನ್ಫ್ಯಾಕ್ಟ್ ನಾಮ ಜಪದಲ್ಲೂ ಕೂಡ ಹೇಳಿದೆ, ತತ್ರ ಅರ್ಪಿತ ನಿಯಮಿತ ಸ್ಮರಣೆಯನ್ನ ಕಾಲ ಅಂತ ಕ್ರೂರಿಯಾದಂತಹ ವಾಲ್ಮೀಕಿ ಕೂಡ ಬಾಲ್ಯಗೌಡ ಆತನು ರಾಮನಾಮವನ್ನ ಹೇಳಿದ. ಆತ ನಿಯಮ ಹೇಳಿರಲಿಲ್ಲ ಮುಂಚೆ, ಫಸ್ಟ್ ರಾಮನಾಮವನ್ನು ಮಾಡು. ಅಲ್ವೇ? ಅಜಾಮಿಳನು ಕೂಡ ಅಂತಹ ಅಪಿಷ್ಟನಾದ ಅಜಾಮಿಳನ ನಾರಾಯಣನ ಜಪದಿಂದ ನಾಮಮಂತ್ರದ ಜಪದಿಂದ ಅದನ್ನು ಕುರಿತನಾದ. ಸೊ ಭಕ್ತಿಯಲ್ಲಿ ಆ ಶಕ್ತಿ ಇದೆ. ಏನದು? ಎಷ್ಟೇ ವ್ಯಕ್ತಿ ಪತಿತನಾಗಿದ್ರು ಆತನನ್ನ ಮೇಲೆತ್ತುವಂತಹ ಶಕ್ತಿ. ಆದ್ರೆ ಭಕ್ತಿಯನ್ನ ಪಾಲಿಸುವಾಗ, ಪರಿಪಾಲಿಸ್ತಾ ನಾವು ಮುನ್ನಡೆಯುವಾಗ ಭಕ್ತರ ಮಧ್ಯದಲ್ಲಿ ಈ ಚರ್ಚೆ ಮಾಡಬೇಕು. ಇದನ್ನ ಭಾಗವತದಲ್ಲೇ ಹೇಳಿದೆ. ಸೊ ನಾವು ಈ ಚರ್ಚೆಯನ್ನ ಹೇಳುವಾಗ ಅಟ್ ದ ಸೇಮ್ ಟೈಮ್ ಜನರ ಸ್ಥಿತಿಯನ್ನು ಕೂಡ ತಿಳ್ಕೊಂಡು ಇದನ್ನು ಚರ್ಚೆ ಮಾಡಿ, ಸುಮ್ಮನೆ ಇದನ್ನ ಮಾಡಬೇಕು ಇದು ಮಾಡಬಾರ್ದು ಅಂತ ಅಷ್ಟೇ ಇಲ್ಲ. ಯಾಕಂದ್ರೆ ಅದಕ್ಕೆ ನಾನು ಕೊನೆಯಲ್ಲಿ ಅದನ್ನ ಹೇಳ್ತಾ ಇದ್ದೆ, ಪ್ರತಿಯೊಬ್ಬರ ಹಿನ್ನೆಲೆ ಕೂಡ ಬೇರೆ ಬೇರೆ. ಜನರಿಗೆ ಶಿಕ್ಷಣವನ್ನು ನೀಡಿದ ಮೇಲೂ ಕೂಡ ಅಷ್ಟೇ ರೀತಿಯಲ್ಲಿ ನಾವು ಒಂದು ಏನ್ ಹೇಳ್ತಾರೆ ಅಕಾಮಡೇಟಿಂಗ್ ನೇಚರ್ ಅಂತ ಅವರನ್ನ ಸ್ವೀಕಾರ ಮಾಡುವಂತಹ ಒಂದು ಗುಣವೂ ಇರಬೇಕು, ಪ್ರೋತ್ಸಾಹದ ಗುಣವೂ ಇರಬೇಕು. ಆ ಕಳ್ಳ ಆ ಮಠದಲ್ಲಿ ಬಂದಿದ್ದ ಹಾಗಂತ ಹೇಳಿ ಆತನನ್ನ ಹೊರಹಾಕಿದ್ರೆ ಆತ ಮುಂದೆ ಮಹಾನ್ ಭಕ್ತನಾಗ್ತಿರ್ಲಿಲ್ಲ. ಅನೇಕರಿದ್ದಾರೆ. ಸೊ ಹೇಳೋ ಮಾತೇನಂದ್ರೆ ಎಲ್ಲರಿಗೂ ಕೂಡ ಭಕ್ತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಉತ್ತೇಜನ ನೀಡಿ. ಪ್ರಾರಂಭದಲ್ಲಿ ಈ ನಿಯಮಗಳನ್ನ ಹೆಚ್ಚಾಗಿ ಒತ್ತುಕೊಟ್ಟು ಹೇಳೋ ಅಗತ್ಯ ಇಲ್ಲ. ಯಾಕೆಂದ್ರೆ ಜನರಿಗೆ ವಿಶ್ವಾಸ ಅಥವಾ ಶ್ರದ್ಧೆ ಬೆಳಿಬೇಕಾಗಿರೋದು ಭಕ್ತಿ ಕಾರ್ಯಗಳು. ಪ್ರಭುಪಾದರು ಕೂಡ ಅವರು ಪ್ರಚಾರ ಪ್ರಾರಂಭ ಮಾಡಿದಂತಹ ಜಾಗದಲ್ಲಿ ಈ 4 ನಿಯಮಗಳನ್ನ ಉಲ್ಲಂಘಿಸುವುದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿನೇ ಇದ್ರು. ಅಂತಹ ಜಾಗದಲ್ಲೂ ಪ್ರಭುಪಾದರ ಪ್ರಚಾರವನ್ನು ಪ್ರಾರಂಭ ಮಾಡಿ ತೋರಿಸಿ. ಅದರ ಅರ್ಥ ಏನು? ಭಕ್ತಿ ಎಷ್ಟು ಶಕ್ತಿಕರ. ಸೊ ಪ್ರಭುಪಾದರು ಏನನ್ನ ಮುಂದಿಟ್ಟು ಹೆಚ್ಚಾಗಿ ಹೇಳಿದ್ರು? ಹೇಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು, ಕೀರ್ತನೆಯಲ್ಲಿ ಪಾಲ್ಗೊಳ್ಬೇಕು, ಸೇವೆಯಲ್ಲಿ ತೊಡಗಬೇಕು. ಅಷ್ಟೇ ಅಲ್ಲದೆ ನಾವು ನಮ್ಮ ಆಚಾರದಲ್ಲಿ ಎಷ್ಟು ಶುದ್ಧವಾಗಿರಬೇಕು, ನಿಸ್ವಾರ್ಥ ಭಾವದಲ್ಲಿ ನಾವು ನಡೀಬೇಕು. ಅದನ್ನ ಕಂಡಾಗ ಜನ, ಈಗ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಾಣಿ ಹಿಂಸೆ ಮಾಡೋದು ತಪ್ಪು, ಆದ್ರೆ ಅವರು ಒಂದ್ ರೀತಿ ಆ ಪರಿಸ್ಥಿತಿ, ಕುಟುಂಬ ಪರಿಸ್ಥಿತಿ, ಸಮಾಜದ ಪರಿಸ್ಥಿತಿಯಿಂದಾಗಿ ಆ ಒಂದು ಕಾರ್ಯದಲ್ಲಿ ತೊಡಗಿರುತ್ತೆ. ಬಟ್ ಯಾವಾಗ ಈ ರೀತಿಯಾದಂತಹ ಜನರ ಒಂದು ಸಮುದಾಯ ಇದೆ, ಜನರು ಈ ರೀತಿ ಹಿನ್ನೆಲೆಯವರು ಕೂಡ ಹೀಗೆ ಉತ್ತಮರಾಗಬಹುದು, ಇಂತಹ ಒಳ್ಳೆ ಜನರು ಇವರಂತೆ ನಾನು ಆಗ್ಬೇಕು. ಸೊ ಆ ರೀತಿಯಾದಂತಹ ಸಮುದಾಯದಲ್ಲಿ ಬಂದಾಗ ಅವರು ತಾವಾಗೆ ನಾವು ಹೇಳೋದೇ ಬೇಕಾಗಿಲ್ಲ, ಅದನ್ನು ಒತ್ಕೊಟ್ಟು ಹೇಳೋದೇ ಬೇಕಾಗಿಲ್ಲ. ಭಕ್ತಿಯಲ್ಲಿ ಹೆಚ್ಚು ಯಾವಾಗ ತೊಡಗ್ತಾನೋ ಆತನ ಮನಸ್ಸಿನಲ್ಲಿ ಹೃದಯ ಭಗವಂತನೇ ಆ ಸ್ಫೂರ್ತಿಯನ್ನು ಕೂಡ ಪ್ರಭುಪಾದ ಒಂದೇ ಒಂದು ಮಾತು ಹೇಳ್ಬಿಟ್ಟು ಕೊನೆ ಮಾಡ್ತೀನಿ. ಪ್ರಭುಪಾದರು ಸುಂದರವಾದಂತಹ ಜಗನ್ನಾಥನ ರಥಯಾತ್ರೆಯನ್ನ ಪ್ರಾರಂಭ ಮಾಡಲಿಕ್ಕೆ ಅಂತ ಯೋಜನೆ ಮಾಡ್ತಾರೆ. ಜಗನ್ನಾಥನ ವಿಗ್ರಹವನ್ನ ಕೆತ್ತಬೇಕು. ಅಲ್ಲಿ ಒಬ್ರು ಕೊಡುಗೆ ಕೆಲಸ ಮಾಡುವಂತವ್ರು ಇದ್ರು, ಶ್ಯಾಮ್ ಸುಂದರ್ ಪ್ರಭು. ಅವ್ರಿಗೆ ಹೇಳ್ತಾರೆ, ನೀನು ಜಗನ್ನಾಥನ ಕೆತ್ತಿ ನೋಡಿ, ಸಣ್ಣ ವಿಗ್ರಹ, ಇದನ್ನು ದೊಡ್ಡದು ಮಾಡಿ ಕೆತ್ತಬೇಕು. ಆಯ್ತು, ಕೆತ್ತಬೇಕು. ಆತ ಕೆಲ ದಿನಗಳವರೆಗೆ ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಷ್ಟು ದಿನ ಆದ್ಮೇಲೆ ಪ್ರಭುಪಾದ್ರೆ ಆತನ ಮನೆಗೆ ಹೋಗ್ತಾರೆ. ಆತನ ಮನೆಗೆ ಹೋದಾಗ ಏನ್ ನೋಡಿದ್ರು ಎಲ್ಲ ಗೊತ್ತಿದೆ ಅಲ್ಲ, ಜಗನ್ನಾಥನ ತಲೆ ಮೇಲೆ ಒಂದು ಸಿಗರೆಟ್ ಪ್ಯಾಕೆಟ್. ಯಾಕೆಂದ್ರೆ ಈ ಭಕ್ತ ಈತನಿಗೆ ಮುಂಚಿಂದ ಆ ಅಭ್ಯಾಸ ಇತ್ತು, ಸಿಗರೆಟ್ ಸ್ಮೋಕಿಂಗ್. ಪ್ರಭುಪಾದರು ನೋಡ್ತಾರೆ, ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ತಕ್ಷಣ ಅವರು ಆತನನ್ನ ಖಂಡಿಸ್ತಿಲ್ಲ, ನಿಮ್ಗೇನು ತಿಳಿಯೋದಿಲ್ವಾ, ಈ ರೀತಿಯಾಗಿ ಬೈಲಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಯಾರಿಗಾದ್ರು ಗೊತ್ತಾ ಏನ್ ಹೇಳಿದ್ರು ಪ್ರಭುಪಾದರು? ಹೇಳ್ತೀರಾ? ನೋಡು, ಭಗವಂತ ಎಷ್ಟು ಸುಂದರ, ಎಷ್ಟು ದಯಾಮಯ. ನಿನ್ನ ಮತ್ತೆ ಆ ಭಗವಂತನ ನಡುವೆ ಈ ಒಂದು ಕ್ಷುಲ್ಲಕವಾದ ಸಿಗರೆಟ್ ತರ್ತೀಯ?
ನಿಮ್ಮಿಬ್ಬರ ಮಧ್ಯೆ ಈ ಸಿಗರೇಟ್ ಹಾಕಬೇಕು, ಬಿಟ್ಟು ಹಾಕಬೇಡ. ಆಗ ಆ ದಿನದಿಂದಲೇ ಆತ ಆ ಸಿಗರೇಟ್. ಯಾವಾಗ ವ್ಯಕ್ತಿ ಭಗವಂತನ ಕುರಿತಾಗಿ ಆ ಆಕರ್ಷಣೆಯನ್ನ ಬೆಳೆಸ್ಕೊಳ್ತಾನೋ, ಭಕ್ತರ ಕುರಿತಾಗಿ ಆ ಒಂದು ರೀತಿ ಅಟ್ಯಾಚ್ಮೆಂಟ್, ಆಸಕ್ತಿಯನ್ನು ಬೆಳೆಸ್ಕೊಳ್ತಾನೋ, ಆತ ತಾನೇ ಈ ಎಲ್ಲ ಏನು ತಪ್ಪು ಕಾರ್ಯಗಳಿವೆ ಅವುಗಳಿಂದ ಆತ ಹೊರಬರ್ತಾನೆ. ಸೊ ನಮ್ಮ ಮುಖ್ಯ ಕಾರ್ಯ ಏನಿರಬೇಕು? ಭಕ್ತಿ ಕಾರ್ಯಗಳನ್ನ ಹೆಚ್ಚಾಗಿ ಮಾಡುವುದು, ತೋರಿಸುವುದು, ಹೇಳೋದು ಕೂಡ ಅದನ್ನೇ ಹೆಚ್ಚಾಗಿ ಮಾಡಬೇಕು. ಇಲ್ಲಿ ಚರ್ಚೆ ಇರೋದ್ರಿಂದ ಇದನ್ನ ನಾನು ಹೇಳಬೇಕಾಯ್ತು ಅಷ್ಟೇ. ಬಟ್ ಅದರ್ವೈಸ್ ಮುಖ್ಯವಾಗಿ ನಾವು ನಾಮ ಜಪ, ಚೈತನ್ಯ ಮಹಾಪ್ರಭುಗಳ ಆಚಾರ, ಅದನ್ನೇ ನಾವು ಹೆಚ್ಚಾಗಿ ಚರ್ಚಿಸಬೇಕು. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ. ಶ್ರೀಲ ಪ್ರಭುಪಾದರಿಗೆ ಜಯ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಪೂಜ್ಯರಾದಂತಹ ಚೈತನ್ಯ ಪ್ರಸಾದ್ ಪ್ರಭುಗಳು ಅವರ ಮಾತಿನ ಪ್ರಸಾದವನ್ನು ನಮ್ಮೆಲ್ಲರಿಗೆ ಗುಣಪಡಿಸಿದ್ದಾರೆ. ಅತ್ಯಂತ ಸುಶ್ರಾವ್ಯವಾಗಿ ಮಾತುಗಳಿಂದ ಮತ್ತೆ ಎಲ್ಲರಿಗೆ ಮನ ಮುಟ್ಟುವಂತೆ, ಮತ್ತೆ ಕೆಲವು ಕಷ್ಟದ ಸಂದರ್ಭಗಳನ್ನು ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಪವಾದಗಳನ್ನ ಹೇಗೆ ನಾವು ನಿಭಾಯಿಸಬೇಕು ಆ ಸಂದರ್ಭಗಳನ್ನ, ಮತ್ತೆ ಕೆಲವು ನಿಯಮಗಳು ಕಷ್ಟ ಅನಿಸೋದನ್ನ ಯಾವ ರೀತಿ ನಾವು ಅದನ್ನು ಪಾಲನೆ ಮಾಡಬೇಕಾಗ್ತದೆ ಅನ್ನೋದನ್ನು ಸಹ ಅವರು ಹೇಳಿಕೊಟ್ಟಿದ್ದಾರೆ. ಕೆಲವು ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ. ಪ್ರಭುಗಳು ಇಷ್ಟೊಂದು ಚೆನ್ನಾಗಿ ಪ್ರವಚನ ತಿಳಿಸಿ ಎಲ್ಲರಿಗೆ ಮನ ಮುಟ್ಟಿಸೋದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡೋಣ.